Today I am sharing with you about your God's temple. ಈ ದಿನ ಸಭಾಪಾಲಕರು ನೀವು ದೇವರ ಮಂದಿರವು ಅನ್ನುವಂತ ಅಂಶವನ್ನು ಸಾರಲಾಗಿದ್ದಾರೆ. How many say I am God's temple? ಎಷ್ಟು ಜನರು ಹೇಳ್ತಾರೆ ನಾನು ದೇವರ ಮಂದಿರವಾಗಿದ್ದೇನೆ, ಆಲಯವಾಗಿದ್ದೇನೆ? How you become a God's temple? ಹೇಗೆ ನೀನು ದೇವರ ಆಲಯವಾಗಿದ್ದೀ, ದೇವರ ಮಂದಿರವಾಗಿದ್ದೀ? Because God dwells in us. ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದರಿಂದ ನಾವು ದೇವರ ಮಂದಿರವಾಗಿದ್ದೇವೆ. Hallelujah. ಹಲ್ಲೆಲೂಯಾ. So when God dwells in us, we say that this is a temple of the Holy Ghost. ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದ ಕಾರಣ ನಾವು ಪವಿತ್ರಾತ್ಮ ದೇವರ ಆಲಯವು ಮಂದಿರವು ಅಂತ ಹೇಳುತ್ತೇವೆ. Tell to yourself that this is God's temple. I am God's temple. ನೀನೇ ಹೇಳಿಕೋ, ನಾನು ದೇವರ ಆಲಯವು, ದೇವರ ಮಂದಿರವಾಗಿದ್ದೇನೆ ಎಂದು. Tell to somebody that you are a God's temple. ನೀನು ದೇವರ ಮಂದಿರವಾಗಿದೆಯಾ, ದೇವರ ಆಲಯವಾಗಿದೆಯಾ? Are you happy that you are God's temple? ನೀನು ದೇವರ ಮಂದಿರವು ಆಲಯವು ಅಂತ ಎನಿಸಲ್ಪಡುವುದಕ್ಕೆ ಸಂತೋಷವಾಗಿದೆಯಾ? ಆಮೆನ್. If you are a God's temple, I tell you, God dwells in you. ನೀನು ದೇವರ ಮಂದಿರವಾಗಿದ್ರೆ ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. Bible says 1 Corinthians 6 chapter 19th verse. ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, Know ye not know that you are a temple of God? ನಿನಗೆ ಗೊತ್ತಿಲ್ಲವೋ ನೀನು ದೇವರ ಮಂದಿರವೆಂದು? Many people don't know that they are temple of God. ಅನೇಕರಿಗೆ ಅವರು ದೇವರ ಮಂದಿರವು ಅಂತ ಗೊತ್ತಿಲ್ಲ. That's what Paul is saying. Know ye not know that you are a temple of God? ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಿಲ್ಲವೋ ನೀನು ದೇವರ ಆಲಯವು ಎಂದು. How many knows that you are temple of ಎಷ್ಟು God? ಜನರಿಗೆ ಗೊತ್ತಿದೆ ನಾನು ದೇವರ ಆಲಯವಾಗಿದ್ದೇನೆ ಎಂದು? If you are a temple of God, ನೀನು ದೇವರ ಆಲಯವು ಮಂದಿರವಾಗಿದ್ರೆ you are of God, Bible says. ನೀನು ದೇವರ ವ್ಯಕ್ತಿ ಅಂತ ಸತ್ಯವೇದ ಹೇಳುತ್ತದೆ. ನೀನು ದೇವರಿಂದ ಬಂದಿದ್ದವರು, You are of God. ನೀನು ದೇವರಿಂದ ಬಂದಿದ್ದವರು, ದೇವರಿಗೆ ಹುಟ್ಟಿದ್ದವರು. You are not your own. ನೀನು ನಿನ್ನ ಸ್ವಂತವಲ್ಲ. Hallelujah. ಹಲ್ಲೆಲೂಯಾ. You are of God. You are not your own. ನೀನು ದೇವರ ಸೊತ್ತಾಗಿದೆ, ನಿನ್ನ ಸ್ವಂತವಲ್ಲ. ನೀನು When God dwells in you, you are not of your own. ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇರುವಾಗ ನಿನ್ನ ಸ್ವಂತ ನೀನಲ್ಲ. 20th verse said, 20ನೇ ವಚನ ಹೇಳುತ್ತದೆ, you brought with price. ನೀನು ಬೆಲೆ ಕೊಂಡುಕೊಂಡಿರುವಂತ ವ್ಯಕ್ತಿ ಆಗಿದೆಯಾ? ಬೆಲೆ ಸಲ್ಲಿಸಿ ಕೊಂಡುಕೊಂಡಿದ್ದಾರೆ ನಿನ್ನನ್ನು. God purchased you. ದೇವರು ನಿನ್ನನ್ನು ಪರ್ಚೇಸ್ ಕೊಂಡುಕೊಂಡಿದ್ದಾರೆ. Tell to somebody, God purchased you. ದೇವರು ನಿನ್ನನ್ನು ಕೊಂಡುಕೊಂಡಿದ್ದಾರೆ. ಆಮೆನ್. Hallelujah. ಹಲ್ಲೆಲೂಯಾ. God purchased you with his own blood. ದೇವರು ತನ್ನ ಸ್ವಂತ ರಕ್ತದಿಂದ ನಿನ್ನನ್ನು ಕೊಂಡುಕೊಂಡಿದ್ದಾರೆ. Wow, how valuable you are. ಎಷ್ಟು ಬೆಳವುಳ್ಳವರು ನೀವು. Because he purchased with his blood. ಯೇಸು ತನ್ನ ರಕ್ತದಿಂದ ನಿನ್ನನ್ನು ಕೊಂಡುಕೊಂಡಿದ್ದಾರೆ. Bible says you brought with the price so that you glorify God in your body. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ನೀನು ರಕ್ತದಿಂದ, ಯೇಸುವಿನ ರಕ್ತದಿಂದ ಬೆಲೆ ಕೊಟ್ಟು ಆತನು ಕೊಂಡುಕೊಂಡಿದ್ದಾನೆ. ಅದಕ್ಕಾಗಿ ನಿನ್ನ ಶರೀರದಲ್ಲಿ ದೇವರನ್ನು ಮಹಿಮೆ ಪಡಿಸು. Why God purchased your body? ಯಾಕೆ ನಿನ್ನ ಶರೀರವನ್ನು ಆತನು ಕೊಂಡುಕೊಂಡಿದ್ದಾರೆ? Because I tell you, you want to glorify him in your body. ನಿನ್ನ ಶರೀರದಲ್ಲಿ ಇದ್ದು ಆತನು ಮಹಿಮೆ ಪಡಿಸಬೇಕಂತ ಆತನು ನಿನ್ನನ್ನು ಕೊಂಡುಕೊಂಡಿದ್ದಾರೆ. And also Bible says your spirit man are gods. ಸತ್ಯವೇದ ಹೇಳುತ್ತದೆ, ನಿನ್ನ ಆತ್ಮ ಮನುಷ್ಯರು ದೇವರಾಗಿದ್ದಾರೆ. Amen. ಆಮೆನ್. Hallelujah. 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 Your spirit man is a God's man. ನಿನ್ನ ಆತ್ಮ ಮನುಷ್ಯನು ದೇವರ ಮನುಷ್ಯನು. Your body is a temple of God. ನಿನ್ನ ಒಂದು ಶರೀರವು ದೇವರ ಮಂದಿರವು. How can you be the normal person? ಹೇಗೆ ನೀನು ಸಾಧಾರಣ ವ್ಯಕ್ತಿಯಾಗಿರುವುದಕ್ಕೆ ಆಗುತ್ತದೆ? How can you say that I am nothing? ಹೇಗೆ ನೀನು ನಾನು ಏನಿಲ್ಲ ಅಂತ ಹೇಳ್ತೀಯಾ? How can you say that I cannot do? ನೀನು ಹೇಗೆ ಹೇಳ್ತೀಯ, ಹೇಗೆ ನಾನು ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತೀಯಾ? How can you say that I am suffering? ಹೇಗೆ ನೀನು ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತೀಯಾ? You are God's purchased one. ನೀನು ದೇವರೇ ನಿನ್ನನ್ನು ಕೊಂಡುಕೊಂಡಿರುವಂತ ವ್ಯಕ್ತಿ You ಆಗಿದೆಯಾ? are bought with price. ನೀನು ದೇವರು ಬೆಲೆ ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದ್ದಾರೆ. Glorify God in your body. ನಿನ್ನ ಶರೀರದಲ್ಲಿದ್ದುಕೊಂಡು ಆತನನ್ನು ನೀನು ಶರೀರದಿಂದ ಮಹಿಮೆ ಪಡಿಸುವಂತೆ. 1 Corinthians 3rd chapter 17th verse said, ಮೊದಲನೇ ಕೊರಿಂಥಿ 3ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, if any man defile the temple of God, God destroy their lives. ಯಾರಾದರೂ ದೇವರ ಮನೆಯನ್ನು ಮಂದಿರವನ್ನು ನಾಶಪಡಿಸಿದರೆ ದೇವರು ಆತನ್ನು ನಾಶಪಡಿಸುತ್ತಾನೆ. So when God purchased with his own blood, ದೇವರು ತನ್ನ ಸ್ವರಕ್ತದಿಂದ
ನಿನ್ನನ್ನು ಕೊಂಡುಕೊಂಡಿದ್ರೆ So you have to look after that body. ನೀನು ನಿನ್ನ ಶರೀರವನ್ನು ನೋಡಿಕೊಳ್ಳಬೇಕು. That's what Bible says. ಅದೇ ಸತ್ಯವೇದ ಹೇಳುತ್ತದೆ. Keep your body as a God's temple. ದೇವರ ಮಂದಿರವಾಗಿ ನಿನ್ನ ಶರೀರವನ್ನು ಹಿಡ್ಕೋ. Otherwise God will destroy you. ಇಲ್ಲದಿದ್ರೆ ದೇವರು ನಿನ್ನನ್ನು ನಾಶ ಮಾಡುತ್ತಾನೆ. Paul writing this verse to the church of Corinth. ಈ ಒಂದು ವಿಷಯವನ್ನು ಕೊರಂತಿ ಸಭೆಗೆ ಪೌಲನು ಬರೆದಿದ್ದಾರೆ. This church had the gifts of the Spirit. ಈ ಒಂದು ಸಭೆಗೆ ಆತ್ಮೀಯ ವರಗಳಿದೆ. All the 9 gifts operating in the church. ಸಭೆಯಲ್ಲಿ 9 ವರಗಳು ಕೂಡ ಅಲ್ಲಿ ಕಾರ್ಯರೂಪದಲ್ಲಿ ಕಾಣಿಸ್ತಾ ಇತ್ತು, ಪ್ರತ್ಯಕ್ಷವಾಗ್ತಾ ಇತ್ತು. They are having a various talents. ಅವರಿಗೆ ಬಹಳಷ್ಟು ತಲಾಂತುಗಳಿರುವಂತ ಸಭೆ ಅದು. This is the Corinth church. ಇದು ಕೊರಂತಿ ಸಭೆ. But in this book, ಈ ಕೊರಂತಿ ಪುಸ್ತಕದಲ್ಲಿ ನೋಡುವಾಗ Paul wrote many things. ಪೌಲನು ಬಹಳಷ್ಟು ವಿಷಯಗಳನ್ನ ಅವರಿಗೆ ಬರೆದಿದ್ದಾರೆ. He's saying that this church is having immorality. ಪೌಲನು ಹೇಳ್ತಾ ಇದ್ದಾನೆ, ಈ ಒಂದು ಸಭೆಯಲ್ಲಿ ಅವಿನೀತಿ ನಡೆಸಲ್ಪಡ್ತಾ ಇದೆ. And in the church having a divisions. ಈ ಒಂದು ಸಭೆಯಲ್ಲಿ ವಿಭೇದಗಳುಂಟು. In the church they are living in a pride. ಈ ಒಂದು ಸಭೆಯಲ್ಲಿ ಗರ್ವವು ಕಾರ್ಯವಾಗುತ್ತಾ ಇದೆ. That's what God is saying. If you destroy God's temple, I will destroy you. ಅದಕ್ಕಾಗಿ ಪೌಲನು ಸಭೆಗೆ ಹೇಳ್ತಾ ಇದೆ, ನೀವು ದೇವರ ಮಂದಿರವನ್ನು ನಾಶಪಡಿಸಿದ್ರೆ ದೇವರು ನಿನ್ನನ್ನು ನಾಶಪಡಿಸ್ತಾನೆಂದು. Somebody say God is love. ಕೆಲವರು ಯಾರೋ ಹೇಳಿದ್ದಾರೆ ದೇವರು ಪ್ರೀತಿಯಾಗಿದ್ದಾನೆಂದು. Yes, I tell you God is love. ಹೌದು, ದೇವರು ಪ್ರೀತಿಯಾಗಿದ್ದಾನೆ. But God is holy also. ಆದರೆ ದೇವರು ಪರಿಶುದ್ಧನು ಕೂಡ, ಪರಿಶುದ್ಧನು ಸಹ. Hallelujah. ಹಲ್ಲೆಲೂಯಾ. 1 Peter 4 chapter 7th verse says, ಮೊದಲನೇ ಪೇತ್ರ 4ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, time is come. ಸಮಯವು ಬಂದಿದೆ. Judgment must begin from the house of God. ನ್ಯಾಯ ತೀರ್ಪು ದೇವರ ಮನೆಯಿಂದ ಪ್ರಾರಂಭವಾಗುತ್ತದೆ. Hallelujah. ಹಲ್ಲೆಲೂಯಾ. Judgment from where it will not begin from the street, it will begin from the house of God. ದೇವರ ನ್ಯಾಯ ತೀರ್ಪು ಬೀದಿಯಿಂದ ಪ್ರಾರಂಭವಾಗುವುದಿಲ್ಲ, ದೇವರ ಮಂದಿರದಿಂದನೇ ಪ್ರಾರಂಭವಾಗುತ್ತದೆ. House of God means it is not a street club. ದೇವರ ಮಂದಿರ ಅಂದ್ರೆ ಏನೋ ಬೀದಿಗಳಲ್ಲಿ ಇರುವಂತ ಕ್ಲಬ್ ಅಲ್ಲ. In the time of ನೆಬುಕದ್ನೆಜರ್ ಸಮಯದಲ್ಲಿ their sons and all the sons came, their wives came, they took the vessels of the temple and they drank. ಬೆಲ್ಶಚ್ಚರ್ ತನ್ನ ಮಗನಾಗಿರುವಂಥ ನೆಬುಕದ್ನೆಜರ್ ಮಗನಾಗಿರುವಂಥ ಆತನು ತನ್ನ ಇತರ ಹೆಂಡತಿಗಳನ್ನು ಎಲ್ಲರನ್ನೂ ಕಳಿಸಿ ಎಲ್ಲರ ಮಧ್ಯದಲ್ಲಿ ದೇವರ ಮಂದಿರದಿಂದ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಮದ್ಯಪಾನವನ್ನು ಕುಡಿದಿದ್ದಾರೆ. So I tell you, when God says temple means that is not a street club. ಅಂದ್ರೆ ದೇವರು ಮಂದಿರವು ಅಂತ ಹೇಳುವಾಗ ಅದು ಕ್ಲಬ್ ಅಲ್ಲ. Don't make your body as a club. ನಿನ್ನ ಶರೀರವನ್ನು ಕ್ಲಬ್ ಆಗಿ ಮಾಡ್ಕೋಬಾರದು. Hallelujah. Hallelujah. If you play playing cards, that become a club. ನೀನು ಪ್ಲೇಯಿಂಗ್ ಕಾರ್ಡ್ಸ್ ಆಡ್ಕೊಂತ ಇದ್ರೆ ಅದು ನಿನ್ನ ಕ್ಲಬ್ ಆಗುತ್ತದೆ. ಶರೀರ. If you drink, that become a club. ನೀನು ಕುಡಿಯುತ್ತಾ ಇದ್ರೆ ಅದು ನಿನ್ನ ಶರೀರವು ಕ್ಲಬ್ ಆಗಿಬಿಡುತ್ತದೆ. Hallelujah. Hallelujah. Don't make a house of God as a business center. ದೇವರ ಮಂದಿರವನ್ನು ವ್ಯಾಪಾರವಾಗಿ ಮಾಡ್ಕೋಬೇಡ. Some people ಕೆಲವರು wanted to do business in the church. ಸಭೆಯಲ್ಲೇ ವ್ಯಾಪಾರ ಮಾಡಬೇಕಂತಿರುತ್ತಾರೆ. I tell you, don't do business. ವ್ಯಾಪಾರವು ಸಭೆಯಲ್ಲಿ ಮಾಡಬೇಡ್ರಿ. Hallelujah. Hallelujah. Not only from the beginning I told, don't do business. ಈಗೆಲ್ಲ ಪ್ರಾರಂಭದಿಂದ ಕೂಡ ಸಭಾಪಾಲಕರು ಹೇಳುವುದೇ, This is not a business place. ಇದು ವ್ಯಾಪಾರ ಸ್ಥಳವು ಅಲ್ಲ. This is not a club. ಇದು ಕ್ಲಬ್ ಅಲ್ಲ. This is not a palace. ಇದೇನೋ ಭವನವಲ್ಲ. This is a house of God. ಇದು ದೇವರ ಮಂದಿರವಾಗಿದೆ. We must keep clean. ಇದನ್ನು ನಾವು ಪರಿಶುದ್ಧವಾಗಿ ಇಟ್ಕೊಳ್ಳಬೇಕು. As the same way we must keep clean our body. ಹಾಗೆಯೇ ನಮ್ಮ ಶರೀರವನ್ನು ಕೂಡ ಶುಭ್ರವಾಗಿ ಇಟ್ಕೊಳ್ಳಬೇಕು. House of God means God's people gather there. ದೇವರ ಮಂದಿರವಂದ್ರೆ ದೇವರ ಜನರೆಲ್ಲರೂ ಕೂಡಿ ಸೇರುವಂತ ಸ್ಥಳವು. Hallelujah. Hallelujah. So when God dwells, that is house of God. ದೇವರು ನೆಲೆಗೊಳ್ಳುವಾಗ ಅದು ದೇವರ ಮನೆ ಆಗುತ್ತದೆ. House of God begins in us. ದೇವರ ಮಂದಿರವು ನಮ್ಮಿಂದ ಪ್ರಾರಂಭವಾಗುತ್ತದೆ. Hallelujah. Hallelujah. House of God begin in you. ದೇವರ ಮಂದಿರವು ನಿನ್ನಲ್ಲಿ ಪ್ರಾರಂಭವಾಗುತ್ತದೆ. If your body defiled, ನಿನ್ನ ಶರೀರವನ್ನು ನೀನು ಒಳಸು ಮಾಡಿಕೊಂಡಿದ್ರೆ,
if you don't repent, ನೀನು ಅದಕ್ಕೆ ಪಶ್ಚಾತ್ತಾಪ ಪಡದೇ ಇದ್ರೆ you are playing with a holy fire. ನೀನು ಪರಿಶುದ್ಧ ಬೆಂಕಿ ಜೊತೆಗೆ ಆಟ ಆಡ್ತಾ ಇದೆ ಅಂತ ಅರ್ಥ. Because Holy Ghost dwells in us. ಯಾಕಂದ್ರೆ ಪವಿತ್ರ ಆತ್ಮ ದೇವರು ನಮ್ಮಲ್ಲಿ ಜೀವಿಸ್ತಾ ಇದ್ದಾರೆ. That will burn. ಆ ಒಂದು ಬೆಂಕಿ ನಿನ್ನನ್ನು ಸುಡುವಂತೆ ಮಾಡುತ್ತದೆ. Hallelujah. ಹಲ್ಲೆಲೂಯಾ. Somebody pray Psalms 139:23 verse. ಕೀರ್ತನಗಾರನು ಪ್ರಾರ್ಥನೆ ಮಾಡಿದ ಹಾಗೆ ಕೀರ್ತನ 139ನೇ ಅಧ್ಯಾಯದಲ್ಲಿ 23rd verse. 23ನೇ ವಚನದಲ್ಲಿ ಪ್ರಾರ್ಥಿಸಿದ ಹಾಗೆ ಕೆಲವರು ಪ್ರಾರ್ಥಿಸ್ತಾರೆ. Search me, O God. ನನ್ನನ್ನು ಹುಡುಕಪ್ಪ, Try me. ನನ್ನನ್ನು ಪರೀಕ್ಷಿಸು, Cleanse me, O Lord. ನನ್ನನ್ನು ಶುದ್ಧೀಕರಿಸಪ್ಪ. How long they pray these prayers? ಎಷ್ಟು ಸಮಯ ಎಷ್ಟು ಕಾಲದಿಂದ ಇದೇ ಪ್ರಾರ್ಥನೆಗಳು Every ಪ್ರಾರ್ಥಿಸ್ತಾರೆ. Sunday they will come and they pray these prayers, ಪ್ರತಿ- Old Testament prayer. ಪ್ರತಿ ವಾರ ಭಾನುವಾರ ಬರ್ತಾರೆ ಸಭೆಗೆ, ಹಳೆ ಒಡಂಬಡಿಕೆ ಪ್ರಾರ್ಥನೆ ಇದು ಪ್ರಾರ್ಥಿಸಿ ಹೋಗ್ತಾರೆ. But I tell you, Holy Spirit dwells in you. ಆದ್ರೆ ಪವಿತ್ರಾತ್ಮ ದೇವರಿನಲ್ಲಿ ಇದ್ದಾರೆ ಒಳಗಡೆ. Don't play with the Holy Spirit. ಪವಿತ್ರಾತ್ಮ ಸಂಗಡ ನೀನು ಆಟ ಆಡಬಾರದು. Matthew 7 chapter 21st verse said, ಮತ್ತೈ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ಹೇಳುತ್ತದೆ. Jesus said, ಯೇಸು ಹೇಳಿದ್ದಾರೆ, one saying unto me, Lord, Lord, ಒಬ್ಬನು ಹೇಳ್ತಾ ಇದ್ದಾನೆ ಕರ್ತನೇ ಕರ್ತನೇ ಎಂದು, but he shall not enter into the kingdom of God, he said. ಆದ್ರೆ ಆತನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಿಲ್ಲ ಅಂತ ಕರೀತಾ ಇದ್ರೆ ಪ್ರವೇಶಿಸಲಿಲ್ಲ ಅಂತ ಹೇಳ್ತಾ Many ಇದ್ದಾನೆ. says, Lord, Lord to Jesus, but Jesus saying, they will not enter into the kingdom of God. ಅನೇಕರು ಕರ್ತನೆ ಕರ್ತನೆ ಅಂತ ಹೇಳ್ಬೋದು, ಆದ್ರೆ ಅವರು ದೇವರ ರಾಜ್ಯದಲ್ಲಿ ಸೇರದೇ ಇರುತ್ತಾರೆ. They said, ಅವ್ರು ಹೇಳುತ್ತಾರೆ, me not prophesied in your name, ನಿನ್ನ ಹೆಸರಿನಲ್ಲಿ ನಾನು ಪ್ರವಚನ ಕೊಟ್ಟಿದ್ದೇನಪ್ಪ, have we not cast out the devils, ನಾನು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸಲಿಲ್ಲವೋ, have we not done many wonderful works in your name? ನಿನ್ನ ಹೆಸರಿನಲ್ಲಿ ಬಹಳಷ್ಟು ಅದ್ಭುತ ಕಾರ್ಯಗಳನ್ನು ನಾನು ಮಾಡಲಿಲ್ಲವೋ. They did the works, ಅವರು ಕೆಲಸಗಳು ಮಾಡಿದ್ದಾರೆ, they preached the sermons, ಅವರು ಪ್ರಸಂಗಗಳನ್ನು ಮಾಡಿದ್ದಾರೆ, they have the titles apostles, prophets, evangelists, believers. ಅವರಿಗೆ ಅಪೋಸ್ತಲರು, ಪ್ರವಾದಿಗಳು, ವಿಶ್ವಾಸಿಗಳು ಹಂಗ ಆ ಒಂದು ಹೆಸರುಗಳಿದೆ. But 23rd verse said, ಆದ್ರೆ 23ನೇ ವಚನ ಹೇಳುತ್ತದೆ, Jesus saying here, ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, I say unto you, I never knew you. ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳ್ತಾ ಇದ್ದೆ, ನೀವು ಯಾರೋ ನಾನು ಅರಿಯುವುದಿಲ್ಲ ಎಂದು. Depart from me, that ye worketh iniquity. ದುಷ್ಟತನವನ್ನು ಮಾಡುವವರೇ ನನ್ನಿಂದ ಬೇರು ಮಾಡಲ್ಪಡ್ರಿ, ಬಿಟ್ಟು ಹೋಗ್ರಿ ಅಂತ ಹೇಳ್ತಾ He ಇದ್ದಾನೆ. is saying the one who is doing iniquity. ಯಾರು ಒಂದು ದುಷ್ಟತನವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಹೇಳ್ತಾ ಇದ್ದಾನೆ ದೇವರು. For them Jesus saying, I never knew you. ಅಂತ ಅವರಿಗೆ ದುಷ್ಟ ಕಾರ್ಯಗಳು ಮಾಡುವವರಿಗೆ ಆತನು ಯೇಸು ಹೇಳ್ತಾ ಇದ್ದಾರೆ, ನೀನು ಯಾರೋ ನಾನು ಅರಿಯುವುದಿಲ್ಲ. He is not saying to the pagans or atheists. ಇಲ್ಲಿ ಯಾರೋ ಅನ್ಯ ಜನರಕ್ಕೋ ಇಲ್ಲದಿದ್ರೆ ದೇವರನ್ನು ನಂಬದೇ ಇರುವಂತ ಜನರಕ್ಕೋ ಯೇಸು ಈ ಮಾತು ಹೇಳ್ತಾ ಇಲ್ಲ. He is saying to the church, he is saying to the Christians. ಇಲ್ಲಿ ಪೌಲನಿಂದ ದೇವರು ಕ್ರೈಸ್ತವರಿಗೆ, ಸಭೆಗೆ ಹೇಳ್ತಾ ಇದ್ದಾರೆ. He said these things, these words to those who are doing the works in his name. ಆತನ ಹೆಸರಿನಲ್ಲಿ ಯಾರು ಕಾರ್ಯಗಳು ಮಾಡ್ತಾ ಇದ್ದಾರೋ ಅವರಿಗೆ ಹೇಳ್ತಾ ಇದ್ದಾನೆ. He said these things to believers. ಈ ವಿಷಯಗಳನ್ನು ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ. He said these things to worship leaders. ಈ ಒಂದು ವಿಷಯಗಳನ್ನು ಆರಾಧನೆ ಮಾಡುವಂತ ನಾಯಕರಿಗೆ ಹೇಳ್ತಾ ಇದ್ದಾನೆ. He said these things to preachers. ಈ ಒಂದು ವಿಷಯಗಳನ್ನು ಬೋಧಕರಿಗೆ ಹೇಳಿದ ಬೋಧನೆ ಮಾಡುವವರಿಗೆ He ಹೇಳ್ತಾ said ಇದ್ದಾನೆ. these things to prophets. ಈ ಒಂದು ವಿಷಯಗಳನ್ನು ಪ್ರವಾದಿಗಳಿಗೆ ಹೇಳ್ತಾ ಇದ್ದಾರೆ. They are saying they used his name. ಅವರು ಹೇಳ್ತಾ ಇದ್ದಾರೆ, ಕರ್ತನೇ ನಾವು ನಿನ್ನ ಹೆಸರನ್ನು ಉಪಯೋಗಿಸಿದೆವು ಎಂದು. Jesus saying, ಯೇಸು ಹೇಳ್ತಾ ಇದ್ದಾರೆ, you ignored my word. ನೀನು ನನ್ನ ವಾಕ್ಯವನ್ನು ಅಲಕ್ಷ್ಯ ಮಾಡಿದಿರಿ, ನಿರ್ಲಕ್ಷ್ಯ ಮಾಡಿದಿರಿ. You ignored my temple. ನನ್ನ ಮಂದಿರವನ್ನು ನೀವು ನಿರ್ಲಕ್ಷ್ಯ ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ. According to 2 Timothy 3rd chapter 5th verse, 2ನೇ ತಿಮೋತಿ 3ನೇ ಅಧ್ಯಾಯ 5ನೇ ವಚನ ಪ್ರಕಾರ, you have a form of godliness but deny its power. ನೀವು ದೇವರ ಭಕ್ತಿಯನ್ನೇನೋ ಹಿಂಬಾಲಿಸಿದಂಗ ಕಾಣಿಸ್ತಾ ಇದೆ ಹೊರಗೆ, ಆದರೆ ದೇವರ ಶಕ್ತಿಯನ್ನು ನೀನು ತೃಣೀಕರಿಸಿದೆ, ತಳ್ಳಿ ಹಾಕಿದಿರಿ. Don't deny his power. ಆತನ ಶಕ್ತಿಯನ್ನು ತಳ್ಳಿ ಹಾಕಬೇಡ. We have a form of godliness, ನಮಗೆ ದೇವರ ಭಕ್ತಿ ಇದೆ, but don't deny his power. ಆದರೆ ಆ ಭಕ್ತಿಯಲ್ಲಿರುವಂತ ಶಕ್ತಿಯನ್ನು ನಾವು
ತಳ್ಳಿ ಹಾಕಬಾರದು. Don't think that who is in you is a powerless God. ನೀನು ನಿನ್ನಲ್ಲಿರುವ ಆತನು ಶಕ್ತಿಹೀನನಂತ ತಿಳ್ಕೋಬೇಡ. He is all powerful. ಆತನು ಸರ್ವಶಕ್ತಿವಂತನು. Amen. ಆಮೆನ್. Hallelujah. When you recognize only will work. ನೀವು ಆತನ್ನು ಗುರುತಿಸುವಾಗಲೇ ನೀನು ನಿನ್ನ ಎಚ್ಚರಿಕೆಯಿಂದ ಗುರುತಿಸುವಾಗಲೇ ಆತನ ಕಾರ್ಯ ಮಾಡ್ತಾನೆ. I tell you, hell is real. ನಾನು ಸಭಾಪಾಲಕರು ಹೇಳ್ತಾ ಇದ್ದೆ, ನರಕವು ನಿಜವಾಗಿದೆ. Jesus taught more about hell than heaven. ದೇವರು ಯೇಸು ಕ್ರಿಸ್ತನು ಭೂಮಿ ಮೇಲಿರುವಾಗ ಪರಲೋಕಕ್ಕಿಂತ ಹೆಚ್ಚಾಗಿ ನರಕದ ಕುರಿತು ಹೇಳಿದ್ದಾರೆ. Because people must understand there is a hell. ಜನರು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ನರಕವಿದೆ ಎಂದು. Many people don't think that after death everything finished. ಅನೇಕರು ಯೋಚನೆ ಮಾಡ್ತಾರೆ ಮರಣದ ಆದ ನಂತರ ಪ್ರಯಾಣ ಆದ ನಂತರ ಎಲ್ಲ ಮುಗಿದು ಬಿಟ್ಟಿದೆ ಅನ್ಕೊಂತಾರೆ. There is a heaven, there is a hell. ಅಲ್ಲಿ ಪರಲೋಕವೂ ಇದೆ, ಭೂಮಿ ಪರಲೋಕವೂ ಇದೆ, ನರಕವೂ ಇದೆ. That's what Jesus says here. ಇಲ್ಲಿ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ತನಾದ ಯೇಸು. Hallelujah. Hallelujah. I never knew you means they will go to hell. ನಾನು ನಿಮ್ಮನ್ನು ಅರಿಯುವುದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅವ್ರು ನರಕಕ್ಕೆ ಹೋಗುತ್ತಾರೆ. I tell you, my beloveds, ನನ್ನ ಪ್ರಿಯರೇ, believers are good on Sunday, ವಿಶ್ವಾಸಿಗಳು ಭಾನುವಾರ ಸಮಯದಲ್ಲಿ ಒಳ್ಳೆಯದಾಗಿರುತ್ತಾರೆ, but worldly on Monday. ಆದ್ರೆ ಸೋಮವಾರದಿಂದ ಲೋಕಾನುಸಾರವಾಗಿ ಜೀವಿಸ್ತಾರೆ. They start their life begins from Monday. ಸೋಮವಾರದಿಂದನೇ ಅವರ ಜೀವನವನ್ನು ಲೋಕಾನುಸಾರವಾಗಿ ಜೀವಿಸುವುದಕ್ಕೆ Sunday they look like believers. ಭಾನುವಾರ ಮಾತ್ರ ವಿಶ್ವಾಸಿಗಳಾಗಿ ಕಾಣಿಸಿಕೊಳ್ತಾರೆ. Many speak in a Holy Ghost in tongues. ಅನೇಕರು ಆತ್ಮ ಭಾಷೆಗಳಲ್ಲಿ ಮಾತನಾಡ್ತಾರೆ, but Holy Ghost did not touch their heart. ಆದರೆ ಅವರ ಹೃದಯಗಳನ್ನು ಪವಿತ್ರಾತ್ಮ ದೇವರು ಒಂದು ದಿನ ಕೂಡ ಮುಟ್ಟಲಿಲ್ಲ. Only they speak, but Holy Ghost did not touch their hearts. ಬರೇ ನೀನು ಮಾತನಾಡ್ತಾ ಇದೆ ಆತ್ಮ ಭಾಷೆಯಲ್ಲಿ, ಆದರೆ ಪವಿತ್ರಾತ್ಮ ದೇವರು ನಿನ್ನ ಹೃದಯವನ್ನು ಮುಟ್ಟಲಿಲ್ಲ. Many are crowd followers. ಅನೇಕರು ಗುಂಪುಗಳನ್ನು ಹಿಂಬಾಲಿಸುವಂತ ಜನರು. They had so much influence. ಅವ್ರಿಗೆ ಬಹಳಷ್ಟು ಪ್ರಭಾವವುಳ್ಳವಂತವರು. but they did not have repentance. ಆದರೆ ಅವರಿಗೆ ಪಶ್ಚಾತ್ತಾಪವಿರುವುದಿಲ್ಲ. Many thought that once they are saved, always they are saved. ಅನೇಕರು ಏನು ಯೋಚಿಸ್ತಾರೆ ಅಂದ್ರೆ, ಒಂದು ಸತಿ ರಕ್ಷಣೆ ಹೊಂದಿದ್ರೆ ಯಾವಾಗಲೂ ಆ ರಕ್ಷಣೆ ಇರುತ್ತದೆ ಅನ್ಕೊಂತ ರಕ್ಷಣೆಯಲ್ಲಿ ಇದ್ದೇನೆ ಅಂದ್ಕೊಂತಾರೆ. That is not scriptural. ಅದು ವಾಕ್ಯಾನುಸಾರವಾಗಿ ಇಲ್ಲ. Jesus said in Matthew 10 chapter 22nd verse, ಮತ್ತಾಯ ಸುವಾರ್ತ 10ನೇ ಅಧ್ಯಾಯ 22ನೇ ವಚನದಲ್ಲಿ ಯೇಸು ಹೇಳ್ತಾರೆ, he that endureth to the end shall be saved. ಕೊನೆಯವರೆಗೆ ಯಾರು ಸಹಿಸಿಕೊಳ್ಳುತ್ತಾರೋ ಅವರೇ ರಕ್ಷಿಸಲ್ಪಡ್ತಾರೆ. Not everybody. ಎಲ್ಲರೂ ಅಲ್ಲ. Amen. Amen. Once you saved, that is not enough. ಒಂದು ಸತಿ ರಕ್ಷಣೆ ಹೊಂದಿದೆ ಆಯ್ತು ಜೀವನಕ್ಕೆಲ್ಲ ಅನ್ನೋದಲ್ಲ. You have to keep your salvation until to the end. ಕೊನೆಯವರೆಗೆ ನಿನ್ನ ರಕ್ಷಣೆ ಉಳಿಸಿಕೊಂಡು ಮುಂದೆಗೆ ಹೋಗಬೇಕು. That's what Paul said 1 Corinthians 9 chapter 27th verse. ಅದಕ್ಕಾಗಿ ಪೌಲನು 9 chapter 77th verse. ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 27ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, Paul said, I discipline my body and bring into my subjection. ಪೌಲನು ಇಲ್ಲಿ ಹೇಳ್ತಾ ಇದ್ದೇನೆ, ನನ್ನ ಶರೀರವನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಾನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. Oh, he is a saint, he is serving the Lord. ಆತನು ಪರಿಶುದ್ಧನು, ಕರ್ತನನ್ನು ಸೇವಿಸ್ತಾ ಇರುವಂತ ದೈವ ಮನುಷ್ಯನು. So much miracles taken place in his life. ಆತನ ಜೀವನದಲ್ಲಿ ಬಹಳಷ್ಟು ಅದ್ಭುತ ಕಾರ್ಯಗಳು ಆಗಿದೆ. But still he says, ಆದ್ರೆ ಆತನು ಇನ್ನೂ ಹೇಳ್ತಾ ಇದ್ದಾರೆ, I keep my body and bring it to my subjection. ನಾನು ನನ್ನ ಶರೀರವನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. That means I am not allowing my body to live worldly. ಅದರ ಅರ್ಥ ಏನಂದ್ರೆ, ನಾನು ನನ್ನ ಇಷ್ಟ ಬಂದಂಗ ಲೋಕಾನುಸಾರವಾಗಿ ನನ್ನ ಶರೀರವನ್ನು ಬಿಟ್ಟು ಕೊಡುವುದಿಲ್ಲ. I am responsible to my body. ನನ್ನ ಶರೀರಕ್ಕೆ ನಾನು ಬಾಧ್ಯಸ್ಥನು. That's what he said, I bring my body under my subjection. ಆತನು ಇದೇ ಹೇಳ್ತಾ ಇದ್ದಾನೆ, ನನ್ನ ಶರೀರವನ್ನು ನಾನು ಸ್ವಾಧೀನಪಡಿಸಿಕೊಂಡು ನನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ. Lest I have preached to others, I myself will be disqualified. ಎಲ್ಲರಿಗೆ ಬೋಧಿಸಿ ನಾನು ತಳ್ಳಿ ಹಾಕಲ್ಪಡದಂತೆ, ನಾನು ಅಯೋಗ್ಯನಾಗಿ ಇರದಂತೆ ನನ್ನ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. He is saying, I am preaching to others. ಆತನು ಹೇಳ್ತಾ ಇದ್ದಾನೆ, ನಾನು ಇತರರಿಗೆ ಬೋಧಿಸಿದೆ, but I should not be disqualified. ಆದ್ರೆ ನಾನು ತಳ್ಳಿ ಹಾಕಲ್ಪಡಬಾರದು. That's what I keep my body under my subjection. ಅದಕ್ಕಾಗಿ ನನ್ನ ಶರೀರವನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. My beloved, I tell you, don't listen to your body. ನನ್ನ ಪ್ರಿಯರೇ, ನಿನ್ನ ಶರೀರವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ಕೇಳುವುದಕ್ಕೆ ಹೋಗಬೇಡ. Listen to Holy Ghost who dwells inside of you. ನಿನ್ನಲ್ಲಿ ಇರುವಂತ ಪವಿತ್ರಾತ್ಮ ದೇವರನ್ನು ಕೇಳ್ರಿ. Your body is only your enemy.
ನಿನ್ನ ಶರೀರವೇ ನಿನಗೆ ವೈರಿಯಾಗಿ ಕೆಲಸ If you ಮಾಡುತ್ತದೆ. listen to your body, he is only your enemy. ನಿನ್ನ ಶರೀರವು ಏನು ಹೇಳಿದ್ರೆ ಅದನ್ನು ಕೇಳ್ತಾ ಹೋದ್ರೆ ಅದೇ ನಿನಗೆ ವೈರಿಯಾಗಿ ಕುಂದಿರ್ತದೆ. Many believers, their body only their enemy. ಅನೇಕರಿಗೆ ಅವರ ಶರೀರವೇ ಅವರ ಶತ್ರುವು. I tell you, keep your body under your subjection. ಶರೀರವನ್ನು ನಿನ್ನ ಹತೋಟಿಯಲ್ಲಿ ಇಡ್ಕೋ. Otherwise, you are a believer, you are preached to others, you shouldn't be disqualified. ಇಲ್ಲದಿದ್ರೆ ನೀನು ವಿಶ್ವಾಸಿ ಇತರರಿಗೆ ಹೇಳ್ತೀಯ, ಆದರೆ ನಿನ್ನನ್ನು ನೀನು ಶರೀರವನ್ನು ಹತೋಟಿಯಲ್ಲಿ ಇಳಿಕೊಳ್ಳದೆ ಅಯೋಗ್ಯರಾಗಿ ದೇವರಿಂದ ತಳ್ಳಿ ಹಾಕಲ್ಪಡ್ತೀರಾ. You can preach and pray, ನೀವು ಬೋಧಿಸಿ ಪ್ರಾರ್ಥಿಸಬಹುದು, but I tell you, still you will be lost. ನಿನ್ನ ರಕ್ಷಣೆ ನೀನು ಕಳ್ಕೊಳ್ಳಬಹುದು. Many can build, run the church, ಅನೇಕರು ಸಭೆಗಳನ್ನು ಮಂದಿರಗಳನ್ನು ಕಟ್ಟಿ ಅದನ್ನು ನಡೆಸ್ತಾರೆ, but still they miss heaven. ಆದರೆ ಅವರು ಪರಲೋಕವನ್ನು ಮಿಸ್ ಆಗಬಹುದು. Many can pray in tongues, ಅನೇಕರು ಆತ್ಮ ಭಾಷೆಯಲ್ಲಿ ಮಾತನಾಡ್ತಾರೆ, but still ignore conviction. ಆದರೆ ಪವಿತ್ರ ಆತ್ಮದೇವರು ಹೇಳುವಂತ ಸರಿಪಡಿಸುವಂತ ವಿಷಯಗಳನ್ನು ಬಿಟ್ಟು ಬಿಡ್ತಾರೆ, ಅದನ್ನು ತೆಗೆದುಕೊಳ್ಳುವುದಿಲ್ಲ. No conviction at all. ಅವರು ದೇವರು ಏನನ್ನ ಹೇಳಿದ್ರೆ ಸರಿಪಡಿಸಿಕೊಳ್ಳುವುದು ಇಲ್ಲ. When God says, when God speaks, there will be no conviction. ದೇವರು ಮಾತನಾಡ್ತಾ ಒಳಗೆ ನಿನಗೆ ಹೇಳ್ತಾ ಇರುವಾಗ ಅದನ್ನು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ. Romans 11 chapter 29th verse said, ರೋಮ 11:29 ಹೇಳುತ್ತದೆ, gift of the spirit are without repentance. ಆತ್ಮವರಗಳು ಒಂದು ಸತಿ ಪ್ರಾರಂಭವಾಗಿದ್ರೆ ಅದಕ್ಕೆ ಮತ್ತೆ ನಿಲ್ಲಿಸುವುದು ಪಶ್ಚಾತ್ತಾಪ ಪಡುವುದಿಲ್ಲ, ಹಂಗೆ ದೇವರು Once you received gifts, ಒಂದು ಸತಿ ಆತ್ಮವರಗಳು ನೀನು ಹೊಂದಿಕೊಂಡಿದ್ರೆ, even though you did wrong also, that gifts will be operate like ನೀನು that only. ತಪ್ಪಾದ ಜೀವನ ಜೀವಿಸ್ತಾ ಇದ್ರೆ ಕೂಡ ಆ ಆತ್ಮವರಗಳು ಹಂಗೆ ಕಾರ್ಯವಾಗುತ್ತಾ ಇರ್ತವೆ. Don't think that when gifts operated you are right, your life is right. ನಿನ್ನ ಆತ್ಮವರ್ಗಗಳು ನಿನ್ನಲ್ಲಿ ಕಾರ್ಯವಾಗುತ್ತಾ ಇದ್ರೆ ಯೋಚನೆ ಮಾಡಬೇಡ, ನಾನು ಸರಿಯಾಗಿದ್ದೇನೆಂದು. Take example. ಉದಾಹರಣೆಗೆ ತೆಗೆದುಕೋ, In the beginning I am saved. ಪ್ರಾರಂಭದಲ್ಲಿ ಸಭಾಪಾಲಕರು ರಕ್ಷಣೆ ಹೊಂದಿದ್ದಾರೆ. God has given gift, calling, preach the word. ಸಭೆ ದೇವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ವಾಕ್ಯಗಳನ್ನು ಬೋಧಿಸುವಂತೆ. If I lost salvation also, I can preach. ಒಂದು ವೇಳೆ ಆ ರಕ್ಷಣೆ ಕಳ್ಕೊಂಡು ಕೂಡ ಸುಮ್ಮನೆ ಹಂಗೆ ಬೋಧಿಸಬಹುದು. But I tell you, that is not preaching. Gifts will not be stopped, but I lost salvation. ಅಂದ್ರೆ ಆ ಬಹುಮಾನ, ಬೋಧಿಸುವಂತ ಬಹುಮಾನ ಅದು ನಿಲ್ಲಿಸಲ್ಪಡುವುದಿಲ್ಲ. ಆದ್ರೆ ದೇವರಿಗೆ ದೂರವಾಗಿ ಹೋಗಿದ್ರೆ ಆ ರಕ್ಷಣೆ ಅಂತ ಕಳೆದು ಹೋಗುತ್ತದೆ. That's what Bible says. Gifts are without repentance. ದೇವರು ಕೊಡುವಂತ ಆತ್ಮವರಗಳು ಅವು ಏನೇ ಆಗಿರ್ಬೋದು, ಅದು ದೇವರು ಒಂದ್ಸತಿ ಕೊಟ್ಟಿದಾಗ ಅಯ್ಯೋ ಯಾಕೆ ಕೊಟ್ಟಿದೆ ಅಂತ ಕೊಡುವುದಿಲ್ಲ. That gifts operate in one's life, but still they lose salvation. ಅವರ ಜೀವನದಲ್ಲಿ ಆತ್ಮವರಗಳು ಕಾರ್ಯವಾಗುತ್ತಾ ಇರಬಹುದು, ದೇವರು ಕೊಟ್ಟಿರುವಂತ ತಲಾಂತಗಳು ಉಪಯೋಗಿಸ್ತಾ ಹೋಗಬಹುದು, ಆದ್ರೆ ಆ ರಕ್ಷಣೆ ಕೂಡ ಕಳೆದುಕೊಳ್ಳುವಂತೆ ಆಗುತ್ತದೆ. Are you with me? Hallelujah. Hallelujah. That's what we must be very careful. When some man of God, he is healing many sick people, but he can lose his salvation also. ಒಬ್ಬ ದೈವ ಮನುಷ್ಯನಂತ ಹೇಳಿ ಬಹಳಷ್ಟು ಕಾರ್ಯಗಳು ಮಾಡ್ತಾ ಇರಬಹುದು, ಆದ್ರೆ ಆತನ ರಕ್ಷಣೆ ಕೂಡ ಕಳ್ಕೊಳ್ಳಬಹುದು. When his life is not right, when his body not keeping as a temple of God, he can lose his salvation. ಒಂದು ವೇಳೆ ಆ ಮನುಷ್ಯನು ದೇವರೊಂದಿಗೆ ಸರಿಯಾಗಿ ಜೀವನ ಮಾಡದೆ, ದೇವರೊಂದಿಗೆ ಸರಿಯಾಗಿ ತನ್ನ ಶರೀರವನ್ನು ದೇವರ ವಾಕ್ಯಾನುಸಾರವಾಗಿ ಪರಿಶುದ್ಧವಾಗಿ ಹಿಡ್ಕೊಳ್ಳದೇ ಇದ್ರೆ ಆ ರಕ್ಷಣೆ ಕಳ್ಕೊಳ್ತಾನೆ. ಗಿಫ್ಟ್ಸ್ ಏನೋ ಆಗುತ್ತಾ ಇರ್ತವೆ. Maybe healing take place through his life. ಆತನ ಜೀವನದಿಂದ ಅದ್ಭುತ ಸ್ವಸ್ಥತೆಗಳು ಆಗುತ್ತಾ ಇರಬಹುದು. It is not that healings are taking place, that's what he will go to heaven. ಎಲ್ಲ ಒಂದು ಸ್ವಸ್ಥತೆಗಳು ಆಗುತ್ತಾ ಇದೆ, ಅದಕ್ಕಾಗಿ ಗ್ರಾಂಟೆಡ್ ಹೀಲಿಂಗ್ಸ್ ಮಾಡ್ತಾ ಇದರಿಂದ ಪರಲೋಕಕ್ಕೆ ಹೋಗುತ್ತಾನ ಅಂತ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಬಾರದು. That's what I tell you. You can operate in the gift, but still you lose salvation. ಅದಕ್ಕಾಗಿ ಆ ಒಂದು ದೇವರು ಕೊಟ್ಟಿರುವಂತ ಆತ್ಮ ವರದಿಂದ ಅవి ಕಾರ್ಯವಾಗ್ತಾ ಇರ್ಬೋದು, ಆದರೆ ಕೂಡ ದೇವರೊಂದಿಗೆ ಪರಿಶುದ್ಧವಾಗಿ ಇಲ್ಲದೆ ಇದ್ರೆ ಆ ರಕ್ಷಣೆ ಕಳೆದುಕೊಳ್ಳುವಂತ ಅವಕಾಶವಿದೆ. Many follow many like these people. ಅನೇಕರು ಹಿಂಬಾಲಿಸ್ತಾ ಇರ್ತಾರೆ. ಅಷ್ಟು ಸ್ವಸ್ಥತೆಗಳಾಗ್ತಾ ಇದಲ್ವ, ಅವರು ನಾವು ಹಿಂಬಾಲಿಸೋಣ. ಅವರು ಏನು ತಪ್ಪು ಮಾಡ್ತಾ ಇದ್ರೆ ಸ್ವಸ್ಥತೆಗಳಾಗ್ತಾ ಇದೆ, ನಾವು ಕೂಡ ಹಂಗೆ ಮಾಡಬಹುದು ಅಂತ ಹೇಳಿ they are following many. ಅನೇಕರು ಅದ್ಭುತಗಳಾಗ್ತಾ ಇದೆ, ಅವ್ರು ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನೇ ಹಿಂಬಾಲಿಸ್ತಾ ಇರ್ತಾರೆ ಕೆಲವರನ್ನು. Don't follow such people. ಅಂತ ಒಂದು ತಪ್ಪಾಗಿ ಜೀವನ ಇರುವಂತವ್ರನ್ನು ಹಿಂಬಾಲಿಸಬಾರದು. But I tell you, they did not have a Holy Ghost guidance. ಆದ್ರೆ ಅವರಿಗೆ ಪವಿತ್ರಾತ್ಮ ದೇವರ ನಡೆಸುವಿಕೆ ಇರುವುದಿಲ್ಲ. Are you with me what I am saying? They have a gifts. ಅವರಿಗೆ ಬಹುಮಾನಗಳಿರ್ತವೆ, ಆತ್ಮವರಗಳು. They had a stage to sing. ಅವರಿಗೆ ಒಂದು ಸ್ಟೇಜ್ ಕೊಡಲ್ಪಡುತ್ತದೆ ಹಾಡುವುದಕ್ಕೆ. They will worship. ಅವರು ಆರಾಧಿಸ್ತಾರೆ. But I tell you, still they lost the spirit guidance. ಆದ್ರೆ ಅವರು ಆತ್ಮ ನಡೆಸುವಿಕೆಯನ್ನು ಇನ್ನೂ ಕಳ್ಕೊಂಡಿರಬಹುದು. Don't think that everybody who sing and worship they are going to heaven. ಎಲ್ಲರೂ ದೇವರನ್ನು ಹಾಡುತ್ತಾ
ಆರಾಧನೆ ಮಾಡುವವರೆಲ್ಲರೂ ಪರಲೋಕಕ್ಕೆ ಹೋಗ್ತಾರಂತ ಯೋಚನೆ ಮಾಡಬೇಡ್ರಿ. But I tell you, you must keep your body under your subjection. Then only you will go to heaven. ಆದರೆ ನೀನು ರಕ್ಷಣೆ ಹೊಂದಿದ ನೀನು ನಿನ್ನ ಶರೀರವನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಳ್ಳಬೇಕು, ಪರಿಶುದ್ಧವಾಗಿ ಇಟ್ಕೊಳ್ಳಬೇಕು, ಆಗ ಪರಲೋಕಕ್ಕೆ ಹೋಗುವುದಕ್ಕೆ ಆಗುತ್ತದೆ. Hallelujah. Hallelujah. We have to take the guidance of the Holy Ghost. ಪವಿತ್ರಾತ್ಮ ದೇವರ ನಡೆಸುವಿಕೆಯನ್ನು ನಾವು ತೆಗೆದುಕೊಳ್ಳಬೇಕು. ಒಳಗಿದ್ದಾನೆ. Lord showed all these things to Kenneth E. Hagin. ಈ ಒಂದು ವಿಷಯಗಳನ್ನೆಲ್ಲ ಕೂಡ ದೈವ ಮನುಷ್ಯರಾಗಿರುವಂತ ಕೆನ್ನೆತ್ ಇ ಹೇಗನ್ಗೂ ದೇವರು ದರ್ಶನದಲ್ಲಿ ತೋರಿಸಿದ್ದಾರೆ. He asked, Lord, why you are showing all these things to me? ದೈವ ಮನುಷ್ಯನು ಕೆನ್ನೆತ್ ಇ ಹೇಗನ್ ಅವರು ಕೇಳಿದ್ದಾರೆ, ಕರ್ತನೇ ಯಾಕಪ್ಪ ಇವೆಲ್ಲ ನನಗೆ ತೋರಿಸ್ತಾ ಇದೆ, ತಿಳಿಸ್ತಾ ಇದೆ? Lord said, ಕರ್ತನು ಹೇಳಿದ್ದಾರೆ, you can warn them. ನೀನು ಜನರನ್ನು ಎಚ್ಚರಿಸಬಹುದು, ಅವ್ರನ್ನ ಎಚ್ಚರಿಸಬಹುದು. Why God shown to Kenneth E. Hagin? ಯಾಕೆ ಕೆನ್ನೆತ್ ಇ ಹೇಗನ್ ದೈವ ಮನುಷ್ಯರಿಗೆ ದೇವರು ತೋರಿಸಿದ್ದಾರೆ? You warn the church. ಸಭೆಗೆ ನೀನು ಎಚ್ಚರಿಕೆ ಕೊಡುವುದಕ್ಕೆ ನಿನಗೆ ತೋರಿಸ್ತಾ ಇದ್ದೀನಿ ಅಂತ Because church living this type of living. ಸಭೆ ಇಂಥ ಜೀವನ ಜೀವಿಸ್ತಾ ಇದೆ. They shouldn't live like this. ಈ ರೀತಿಯಲ್ಲಿ ಜೀವಿಸಬಾರದು ಅಂತ. That's what you warn them. ಅದಕ್ಕಾಗಿ ಅವರನ್ನು ಎಚ್ಚರಿಸು ಅಂತ ತೋರಿಸಿದನು. Many are leading others to Christ, but they are living like a devil, God said. ಅನೇಕರು ಇತರರನ್ನು ಕರ್ತನಲ್ಲಿ ನಡೆಸುತ್ತಾರೆ, ಆದರೆ ಅವರ ಜೀವನ ದೆವ್ವಗಳ ಹಾಗೆ ಜೀವಿಸ್ತಾರೆ. I am not saying God said to Kenneth E. Hagin. ಇದೇ ಸಭಾಪಾಲಕರು ಹೇಳ್ತಾ ಇಲ್ಲ, ದೈವ ಮನುಷ್ಯರಾಗಿರುವಂತ ಕೆನ್ನೆತ್ ಹೇಗನ್ಗೆ ದೇವರು ಹೇಳಿರುವಂತ ವಿಷಯವಿದು. Many say that God is merciful. ಅನೇಕರು ಹೇಳ್ತಾರೆ ದೇವರು ದಯೆ ಹೊಂದಿದವನು. Yes, he is merciful. ಆತನು ದಯೆ ತೋರಿಸುವವನೇ. But he is not give the permission to sin. ಆದರೆ ಪಾಪ ಮಾಡುವುದಕ್ಕೆ ಆತನು ಅನುಮತಿ ಕೊಡುವುದಿಲ್ಲ. Hallelujah. Hallelujah. Fear of the Lord is not from enemy. Fear of the Lord is from the Lord. ದೇವರಿಗೆ ಭಯಪಡುವಂಥದ್ದು ವೈರದಿಂದ ಬರುವುದಲ್ಲ, ದೇವರಿಗೆ ಭಯಪಡುವಂಥದ್ದು ದೇವರು ನಿನ್ನ ಒಳಗಿಂದ ನಿನಗೆ ಬರಬೇಕು. Fear of the Lord is your life. ದೇವರ ಭಯವನ್ನುವಂಥದ್ದು ನಿನ್ನ ಜೀವನ ವಿಧಾನ ಆಗಿರಬೇಕು. Amen. 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 Hallelujah. Hallelujah. Many made their body as a room for the lust. ಅನೇಕರು ತಮ್ಮ ಶರೀರವನ್ನು ಆಶೆಗಳಿಗೆ ಕೋಣೆಯಾಗಿ ಇಟ್ಕೊಳ್ತಾರೆ. Many made their body as a room of envy and unforgiveness. ಅನೇಕರು ತಮ್ಮ ಶರೀರವನ್ನು ಆಶೆಗಳಿಗೆ ಮತ್ತೆ ದ್ವೇಷಕ್ಕೆ ಮತ್ತೆ ಕ್ಷಮಾಪಣೆ ಇಲ್ಲದೆ ಇರುವಂತ ವಿಷಯಗಳಿಗೆ ಮಾಡಿಕೊಂಡು ಇಡ್ಕೊಂತಾರೆ. They make their body as a room. ಅವರ ಶರೀರವನ್ನು ಕೋಣೆಯಾಗಿ ಇಡ್ಕೊಂತಾರೆ ಈ ವಿಷಯಗಳಿಗೆ. So they do all these things. ಅವರು ಇಂಥ ವಿಷಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ. They think nobody sees. ಅವ್ರು ಅನ್ಕೋತಾರೆ ಯಾರು ನೋಡ್ತಾ ಇಲ್ಲ ಎಂದು. But God sees. ಆದ್ರೆ ದೇವರು ನೋಡುವಾತನು. God knows what we are doing. ನೀವು ಏನು ಮಾಡ್ತಾ ಇದೋ ದೇವರಿಗೆ ಗೊತ್ತಿದೆ. Hallelujah. Hallelujah. Then only we fear God. ಅವಾಗೆ ದೇವರು ನೋಡ್ತಾ ಇದ್ದಾರೆ ಅನ್ನುವಂತ ವಿಷಯ ಇದ್ರೆ ನೀನು ಭಯಪಡ್ತೀಯಾ? Amen. Amen. Hallelujah. Hallelujah. Don't fear people, fear God. ಜನರಿಗೆ ಭಯಪಡಬೇಡ, ದೇವರಿಗೆ ಭಯಪಡು. Amen. Amen. ಅವರಿಗೆ ಗೊತ್ತಾಗಿದೆ, ಇವ್ರಿಗೆ ಗೊತ್ತಾಗಿದೆ ಅಂತ ಭಯಪಡೋದು ಬೇಡ. ದೇವರು ನೋಡ್ತಾ ಇದ್ದಾರೆ ಅಂತ ಭಯಪಡು. ದಟ್ ಈಸ್ ಅ ಫಿಯರ್ ಆಫ್ ದ ಲಾರ್ಡ್. ದೇವರ ಭಯವಂದ್ರೆ ಇವ್ರಿಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು ಅಂತ ಭಯಪಡೋದಲ್ಲ, ದೇವರು ನೋಡ್ತಾ ಇದ್ದಾನೆ ಆತನಿಗೆ ಗೊತ್ತೇ ಇಲ್ಲ ಅಂತ ಭಯಪಡು. Hallelujah. Hallelujah. Amen. Amen. God seeing everybody. ದೇವರು ಪ್ರತಿ ಒಬ್ಬರನ್ನು ಗಮನಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. Some preach prosperity. ಕೆಲವರು ಅಭಿವೃದ್ಧಿಯನ್ನು ಬೋಧಿಸ್ತಾರೆ, but cheat widows. ಆದ್ರೆ ವಿಧವೆಯರನ್ನು ಮೋಸ ಮಾಡ್ತಾರೆ. cheat other believers. ಇತರ ವಿಶ್ವಾಸಿಗಳನ್ನು ಮೋಸಪಡಿಸ್ತಾರೆ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Believers only interest business. ವಿಶ್ವಾಸಿಗಳೇ ಎಂತ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಬಡ್ಡಿ ಕೊಡುವಂತ ಕೆಲಸ ಮಾಡ್ತಾ ಇರ್ತಾರೆ ದುಡ್ಡನ್ನು. I am surprised. In my church only they are doing that ಬಡ್ಡಿ ಬಿಸ್ನೆಸ್. ನಮ್ಮ ಚರ್ಚಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನನಗೆ ಆಶ್ಚರ್ಯವಾಯಿತು. ಬಡ್ಡಿ ವ್ಯಾಪಾರ ಚರ್ಚಿದಲ್ಲೇ ಅವ್ರು ಮಾಡ್ಕೊತಾ ಇದ್ದಾರೆ ಅಂದಾಗ ಬಹಳಷ್ಟು ಸಭಾಪಾಲಕರ ಆಶ್ಚರ್ಯ ಆಯ್ತು. I thought that my church won't do like this. I see like a holy church. ಸಭಾಪಾಲಕರು ಅನ್ಕೊಂಡಿದ್ದಾರೆ ನನ್ನ ಸಭೆ ಬಹಳಷ್ಟು ಪರಿಶುದ್ಧವಾಗಿರುವಂತ ಸಭೆ ಅಂತ ಹಂಗೆ ನೋಡ್ಕೊಂಡಿದ್ದಾರೆ. But I came to know that my church people are giving to the interest. ಆದರೆ ಗೊತ್ತಾಯ್ತು ಆದ ನಂತರ ನನ್ನ ಸಭಿಕರೇ ಹೋಗಿ ಬೇರೆಯವರಿಗೆ ಬಡ್ಡಿಗಳ ಕೊಡ್ತಾ ದುಡ್ಡನ್ನು ಇದು ಮಾಡ್ತಾ ಇದ್ದಾರೆ. I don't want to tell the name. Why should I tell the name? ಹೆಸರುಗಳು ನಾನು ಹೇಳುವುದು ಬೇಕಾಗಿಲ್ಲ. I can tell the names also. ನಾನು ಹೆಸರುಗಳನ್ನು ಕೂಡ ಹೇಳ್ಬೋದು. Recently when I come to know that really I am very sorry about that. ಈ
ಮಧ್ಯಕಾಲದಲ್ಲೇ ಗೊತ್ತಾಗಿದ್ದಾಗ ಬಹಳಷ್ಟು ಸಭಾಪಾಲಕರು ನೊಂದು ಹೋಗಿದ್ದಾರೆ, ಸಾರಿ ಹೇಳ್ಕೊಟ್ಟಿದ್ದಾರೆ. Even I spoke to one person also. ಸಭಾಪಾಲಕರ ಆ ವ್ಯಕ್ತಿ ಸಂಗಡ ಕೂಡ ಮಾತನಾಡಿದ್ದಾರೆ. Why you are did like this? ಯಾಕೆ ಇಂಥ ವಿಷಯಗಳು ಮಾಡ್ತಾ ಇದೆ? I thought that you are a believer but you did all these things. ನಾನು ಅನ್ಕೊಂಡಿಲ್ಲ ನೀನು ಬಹಳ ಮೊದಲೇ ವಿಶ್ವಾಸ ಅನ್ಕೊಂಡು, ಆದ್ರೆ ಕೂಡ ಇಂಥ ವಿಷಯಗಳು You ಮಾಡಿದ್ದೀವಿ. shouldn't do like this. ನಾವು ಆ ರೀತಿಯಲ್ಲಿ ಮಾಡಬಾರ್ದು. Hallelujah. ಹಲ್ಲೆಲೂಯಾ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Amen. ಆಮೆನ್. So don't be deceive yourself. ನಿನ್ನ ನೀನು ಮೋಸಪಡಿಸ್ಕೋಬೇಡ. Don't love the money. ಹಣವನ್ನು ಪ್ರೀತಿ ಮಾಡಬೇಡ. See what God told me. ದೇವರು ಸಭಾಪಾಲಕರು ಏನು If you ಹೇಳಿದ್ದಾರೆ? want to help others, that's all. ನೀನು ಯಾರಿಗಾನ ಸಹಾಯ ಮಾಡ್ಬೇಕಂದ್ರೆ ಉಚಿತವಾಗಿ ಕೊಟ್ಟು ಬಿಡು, ಇಲ್ಲಾಂದ್ರೆ ಏನನ್ನ ಕೊಡು, But ಸಾಲ. don't take interest. ಆದ್ರೆ ಅದರ ಮೇಲೆ ಬಡ್ಡಿ ತೆಗೆದುಕೋಬೇಡ. Amen. ಆಮೆನ್. Hallelujah. Hallelujah. If I want to help, just I will help. I don't take money back also. ಏನಾದ್ರೂ ಸಹಾಯ ಮಾಡ್ಬೇಕಂತ ಕೊಟ್ಟು ಬಿಡ್ತೀನಿ, ಮತ್ತೆ ತೆಗೆದುಕೊಳ್ಳುವುದಿಲ್ಲ. But if I take interest, that is very very wrong. ಒಂದು ವೇಳೆ ಕೊಟ್ಟಿದ್ರೆ ಕೂಡ ಅದರ ಮೇಲೆ ಬಡ್ಡಿ ತೆಗೆದುಕೊಳ್ತಿರಲ್ಲ, ಅದು ಬಹಳಷ್ಟು ತಪ್ಪು. So there are many people did this business in my church. ಸಭೆಯಲ್ಲಿ ಅನೇಕರು ಇಂಥ ವಿಷಯಗಳೇ ಮಾಡ್ತಾ ಇದ್ದಾರೆ. So don't do like this. ಆ ರೀತಿಯಲ್ಲಿ ಮಾಡಬೇಡ್ರಿ. In worship they lift up their hands, ಆರಾಧನಾ ಸಮಯದಲ್ಲಿ ಅವರು ಕೈಗಳನ್ನ ಎತ್ತುತ್ತಾರೆ, but their words are corrupted. ಆದ್ರೆ ಅವರ ಮಾತುಗಳೆಲ್ಲ ಕಲುಷಿತವಾಗಿರುವಂತ ಮಾತುಗಳು. Only just they lift up their hands. ಸುಮ್ಮನೆ ಕೈಗಳನ್ನ ಎತ್ತುತ್ತಾರೆ, But ಮಾತೆಲ್ಲ ಕೂಡ corrupted. ಮಾತುಗಳೆಲ್ಲ ಕೂಡ ಸರಿಯಾಗಿರುವುದಿಲ್ಲ. ಎಲ್ಲ ಬೇರೆ ಮಾತುಗಳು, ಎಲ್ಲ ಬೇರೆ ಬೇರೆ ಅರ್ಥ ಮಾತುಗಳು. ಅವ್ರು ಇರೋ ಜೀವನ ಬೇರೆ, ಮಾತುಗಳು ಬೇರೆ. ಇರುವ ಜೀವನ ಬೇರೆ ಆಗ್ತದೆ, ಮಾತುಗಳು ಬೇರೆ ಆಗಿರುತ್ತೆ. There are many girls that cheat boys like this. ಅನೇಕ ಹೆಣ್ಮಕ್ಳು ಈಗ ಹಂಗ ಮದುವೆಗೆ ಮುಂಚೆ ಹಂಗ ಮೋಸ ಮಾಡ್ತಾರೆ. ಹಾಗೆಯೇ ಮದುವೆಗೆ ಮುಂಚೆ ಗಂಡು ಮಕ್ಕಳು ಕೂಡ ಹೆಣ್ಮಕ್ಳನ್ನ ಮೋಸ ಮಾಡ್ತಾರೆ. The words are corrupted. ಅವರ ಮಾತುಗಳು ಕಲುಷಿತವಾಗಿರುತ್ತವೆ. But lift up their hands, they will say to Jesus only. ಆದ್ರೆ ಅವರು ಕೈಗೆಲೆತ್ತುತ್ತಾರೆ, ಬಾಯಿಂದ ಯೇಸು ಅಂತ ಯೇಸುವಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಯೇಸು ಅಂತ ಹೇಳಿ ಹೇಳ್ತಾ ಇರ್ತಾರೆ, ಯೇಸುಗೆ ಏನು ಗೊತ್ತಿಲ್ಲ ಅನ್ಕೊಂತಾರೆ. I tell you, if you not repent, ನಾನು ಹೇಳ್ತಾ ಇದ್ದೆ, ಸಭಾಪಾಲಕರು ಹೇಳ್ತಾ ಇದ್ದಾರೆ, ನೀವು ಇಂಥ ವಿಷಯಗಳಿಗೆ ಪಶ್ಚಾತ್ತಾಪ ಪಡದೇ ಇದ್ರೆ I will destroy you. ದೇವರು ನಿನ್ನನ್ನು ನಾಶಪಡಿಸ್ತಾನೆ. If you are like this, ಈ ರೀತಿಯಲ್ಲಿ ನೀನು ಜೀವನ ಮಾಡ್ತಾ ಇದ್ರೆ you cannot hear trumpet sound also anymore. ಇನ್ನು ಮುಂದೆ ನೀನು ಆ ಒಂದು ತುತ್ತೂರಿಯ ಶಬ್ದ ಕೇಳುವುದಕ್ಕೆ ಕೂಡ ಆಗುವುದಿಲ್ಲ. You may have name or fame, ನಿನಗೆ ಹೆಸರು ವಾಸಿ ಇರಬಹುದು, but that cannot save you. ಆ ಒಂದು ಹೆಸರು ನಿನ್ನ ಹೆಸರಾಗಲಿ ವಾಸಿ ಆಗಲಿ ನಿನ್ನನ್ನು ರಕ್ಷಿಸುವುದಕ್ಕೆ ಆಗುವುದಿಲ್ಲ. Only Jesus can save you. ಯೇಸು ಮಾತ್ರವೇ ನಿನ್ನನ್ನು ರಕ್ಷಿಸುತ್ತಾನೆ. He saves and judge. ಆತನು ರಕ್ಷಿಸುತ್ತಾನೆ, ನ್ಯಾಯ ತೀರಿಸುತ್ತಾನೆ. Amen. Amen. He is not only save, he will judge also. ಆತನು ರಕ್ಷಿಸುವುದು ಮಾತ್ರವಲ್ಲದೆ ಒಬ್ಬ ವ್ಯಕ್ತಿ ನ್ಯಾಯ ಕೂಡ ತೀರಿಸುವ ಆತನೇ. First he came as a savior, second he will come as a judge. ಮೊದಲನೇದಾಗಿ ಆತನು ಬಂದಿರುವಾಗ ಆತನು ರಕ್ಷಕನಾಗಿ ಭೂಮಿ ಮೇಲೆ ಬಂದಿದ್ದಾನೆ. ಎರಡನೇ ಸತಿ ಆತನು ಬರುವಾಗ ನ್ಯಾಯಾಧೀಶನಾಗಿ ಬರುತ್ತಾನೆ ತೀರ್ಪು ಮಾಡುವುದಕ್ಕೆ. Many say we are under grace. ಅನೇಕರು ಹೇಳ್ತಾರೆ ನಾವು ಕೃಪೆ ಕೆಳಗೆ ಇದ್ದೇವೆ ಎಂದು. I tell you, if we are under grace, but grace empowers to live holy. ಆದ್ರೆ ಕೃಪೆ ಕೆಳಗಿದೀವಿ ಅಂದ್ರೆ ಆ ಕೃಪೆ ಏನು ಮಾಡ್ತದೆ? ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡ್ತದೆ ಆ ಕೃಪೆ. Hallelujah. Hallelujah. Make use of that grace to live holy. ಆ ಕೃಪೆ ನಿನಗೆ ಜಾಸ್ತಿ ಇದೆ ಅಂತ ಹೇಳಿದೀಯಾ? ಆ ಕೃಪೆಯನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಪರಿಶುದ್ಧವಾಗಿ ಜೀವಿಸು. ಆ ಕೃಪೆ ನಿನಗೆ ಸಾಮರ್ಥ್ಯ ಕೊಡುತ್ತದೆ. 1 Corinthians 6 chapter 1st verse. ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, Can we continue in sin because grace abound? ಕೃಪೆ ಬಹಳಷ್ಟು ವಿಸ್ತಾರವಾಗಿದೆ ಅಂತ ಹೇಳಿ ನಾವು ಪಾಪ ಮಾಡುತ್ತೀವಾ? No, Bible says. ಸತ್ಯವೇ ಇರ್ತದೆ, ಇಲ್ಲ ಪಾಪ ಮಾಡಬಾರದು. Amen. Amen. I tell you, I am not here condemn anybody. ಇಲ್ಲಿ ಸಭಾಪಾಲಕರು ಯಾರನ್ನು ಖಂಡಿಸುವುದಕ್ಕೆ ಇಲ್ಲ. I am here to warn you. ಆದ್ರೆ ನಿಮ್ಮನ್ನು ಎಚ್ಚರಿಸುವುದಕ್ಕೆ ಇಲ್ಲಿದ್ದಾರೆ. Not only believers. ವಿಶ್ವಾಸಿಗಳು ಮಾತ್ರವಲ್ಲದೆ Even if anybody is apostle, prophet, evangelist, everybody I warn you. ಯಾರೇ ಆಗಲಿ, ಅವರು ಅಪೋಸ್ತಲರು ಮತ್ತೆ ಪ್ರವಾದಿಗಳು, ಯಾರೇ ಸಭಾಪಾಲಕ ಯಾರೇ ಆಗಿರಬಹುದು, I warn you. ಅವ್ರನ್ನು ಎಚ್ಚರಿಸ್ತಾ ಇದೆ. Every man and woman goes to the church. ಪ್ರತಿ
ಪುರುಷನು ಸ್ತ್ರೀ ಸಭೆಗೆ ಹೋಗ್ತಾರೆ, attend service, ಸರ್ವಿಸ್ಗೆ ಆ ಒಂದು ಆರಾಧನೆಗೆ ಅಟೆಂಡ್ ಆಗುತ್ತಾರೆ, give offering, ಕಾಣಿಕೆಯನ್ನು ಕೊಡ್ತಾರೆ, but they murmur, ಆದ್ರೆ ಅವ್ರು ಗುಣಗುಡ್ತಾ ಇರ್ತಾರೆ, they gossip, ಅವರು ಸುಮ್ನೆ ಚಾಡಿಗಳು ಏನು ಹಿಂದೆ ಹಿಂದೆ ಮಾತಾಡ್ಕೊಂತ they ಇರ್ತಾರೆ, backbite, ಅವ್ರು ಹಿಂದೆ ಮಾತಾಡ್ಕೊಳ್ಳುವಂತ ಚಾಡಿ ಮಾತುಗಳು ಮಾತನಾಡ್ಕೊಂತ they ಇರ್ತಾರೆ, live in jealousy, pride. ಅವ್ರ ಅಸೂಯೆಯಿಂದ ಗರ್ವದಿಂದ ಜೀವಿಸ್ತಾ ಇರ್ತಾರೆ. They are look outside beautiful, ಹೊರಗೆ ನೋಡಿದ್ರೆ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ, but Jesus said to them, ಆದ್ರೆ ಯೇಸು ಅಂತವ್ರಿಗೆ ಹೇಳ್ತಾರೆ, whitewashed tombs. ಸುಣ್ಣಗಳು ಹೊಡೆದಲ್ಪಟ್ಟಿರುವಂತ ಸಮಾಧಿಗಳೇ ಅಂತ ಹೇಳ್ತಾರೆ. They look very beautiful outside. ಹೊರಗೆ ನೋಡಿದ್ರೆ ಬಹಳ ಸುಂದರವಾಗಿ ಕಾಣಿಸ್ತಾರೆ. If you go to London, ಲಂಡನ್ ದೇಶಕ್ಕೆ ನೀನು ಹೋಗಿದ್ರೆ, if you go to the graveyard there, ಅಲ್ಲಿ ಸಮಾಧಿಗಳಿಗೆ ನೀವು ಹೋಗಿದ್ರೆ, that is like a park only. ಅಲ್ಲಿ ಸಮಾಧಿಗಳು ಹೆಂಗಿರ್ತವೆ Garden, beautiful garden. ಅಲ್ಲಿ Graveyard is a beautiful garden. ಲಂಡನ್ದಲ್ಲಿ ಬಹಳಷ್ಟು ಸಮಾಧಿ ತೋಟ ಅಂದ್ರೆ ಬಹಳಷ್ಟು ಪಾರ್ಕ್ ಇದ್ದಂಗನೇ ಅದು. So but inside only bones. ಆದ್ರೆ ಒಳಗಡೆ ಏನಿರ್ತವೆ ಎಲ್ಲ ಎಲುಬುಗಳು ಸತ್ತೋಗಿರುವಂತ. Jesus saying to the Pharisees, Sadducees, you are whitewashed tombs. ಯೇಸುವು ಆ ಪರಿಸೇಯರಿಗೆ ಸದ್ದುಕಾಯರಿಗೆ ಹೇಳ್ತಾ ಇದ್ದಾರೆ, ನೀವು ಸುಣ್ಣ ಹೊಡೆದಿರುವಂತ ಸಮಾಧಿಗಳೆಂದು. ಓ ಬಿಳೆ ಬಸ್ಸುಗಳನ್ನ ಹಾಕೊಂಡು ಎಲ್ಲ ಪಟ್ಟಿ ಸುತ್ತಕೊಂಡು ಅದು ಮಾಡ್ಕೊಂಡು ಮೇಲೆ ಒಂದು ಕೋಟ್ ಹಾಕೊಂಡು ದೇ ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಔಟ್ ಸೈಡ್. ಆ ಒಳಗಡೆ ಹೊರಗೆ ಬಹಳಷ್ಟು ಬೆಳೆ ಬಟ್ಟೆಗಳು ಹಾಕೊಂಡು ಎಲ್ಲ ಮೇಲೆ ಬಸ್ಗಳನ್ನ ಹಾಕೊಂಡು ಪಟ್ಟಿ ಸುತ್ತಕೊಂಡು ನೋಡುವುದಕ್ಕೆ ಚೆನ್ನಾಗಿರುತ್ತಾರೆ. But Jesus said whitewashed tombs. ಆದ್ರೆ ಯೇಸು ಹೇಳ್ತಾ ಇದ್ರೆ ಸುಣ್ಣ ಹೊಡೆದಿರುವಂತ ಸಮಾಧಿಗಳೇ. That means ಅದನ್ನರ್ಥ they are praying in tongues, ಅವರ ಆತ್ಮ ಭಾಷೆಯಲ್ಲಿ ಮಾತನಾಡ್ತಾರೆ, louder than anybody else. ಇತರಕ್ಕಿಂತ ಜೋರಾಗಿ ಮಾತನಾಡ್ತಾರೆ. But I tell you, ಆದ್ರೆ ಹೇಳ್ತಾ ಇದ್ದೆ, activity does not equal to purity. ನೀನು ಏನೋ ದೇವರ ವಿಷಯಗಳಲ್ಲಿ ಭಾಗವಹಿಸಿದ್ದು ಪರಿಶುದ್ಧತೆಗೆ ಸಮಾನವಲ್ಲ. ಗಟ್ಟಿಯಾಗಿ ಅನ್ಯ ಭಾಷೆಗಳು ಮಾತಾಡ್ತಿದ್ರಂತ ನೀನು ಪರಿಶುದ್ಧರಾಗುವುದಿಲ್ಲ. ಗಟ್ಟಿಯಾಗಿ ನೀನು ಅನ್ಯ ಭಾಷೆಗಳು ಮಾತನಾಡುವುದರಿಂದ ನೀನು ಪರಿಶುದ್ಧನಾಗುವುದಿಲ್ಲ. ನೀನು ಇಲ್ಲಿ ಬಂದು ಹಾಡುಗಳನ್ನ ಹಾಡ್ತಾ ಇದ್ದೆ ಅಂತ ಪರಿಶುದ್ಧರಾಗುವುದಿಲ್ಲ. ನೀನು ಇಲ್ಲಿಗೆ ಬಂದು ಹಾಡುವುದರಿಂದ ಪರಿಶುದ್ಧನಾಗುವುದಿಲ್ಲ. I am not become a holy because I am preaching the word here from here. ಇಲ್ಲಿಂದ ಸಭಾಪಾಲಕರು ವಾಕ್ಯ ಸಾರುತ್ತಾ ಇದರಿಂದ ಅವರು ಪರಿಶುದ್ಧವಾಗಿ ಇರುವುದಿಲ್ಲ. I should live holy, then only I become holy. ಸಭಾಪಾಲಕರು ಪರಿಶುದ್ಧವಾಗಿ ಜೀವಿಸುವಾಗೆ ಪರಿಶುದ್ಧನು ಅಂತ ದೇವರು ಹೇಳ್ತಾರೆ. Hallelujah. Hallelujah. So activity does not equal to purity. ನೀನು ಭಾಗವಹಿಸುವುದರಿಂದ ಸಭೆಯಲ್ಲಿ ಅದು ಪರಿಶುದ್ಧತೆಗೆ ಸಮಾನವಲ್ಲ. Many may be busy in Christianity. ಅನೇಕರು ಕ್ರೈಸ್ತತ್ವದಲ್ಲಿ ಬ್ಯುಸಿ ಆಗಿರುತ್ತಾರೆ. That does not mean that you are pure. ಅದನ್ನ ಅರ್ಥ ನೀನು ಪರಿಶುದ್ಧನು ಅಂತಲ್ಲ. Hallelujah. Hallelujah. Some people are totally in charge of the church. They are deacons. They are elders of the church. They are very busy in the work. All the work, church work, they are only doing. But that does not mean that they are pure. ಕೆಲವರು ಸಭೆ ಹಿರಿಯ ನಾಯಕರು ಇರ್ತಾರೆ, ಬಹಳಷ್ಟು ಕೆಲಸಗಳು ಮಾಡ್ತಾ ಬಹಳಷ್ಟು ಬಿಸಿ ಸಾಯಂಕಾಲವರೆಗೆ ಬರೇ ಚರ್ಚ್ ಕೆಲಸ ಮಾಡ್ತಾ ಇರ್ತಾರೆ. ಮುಂಜಾನೆದಿಂದ ಸಭೆ ಹಿರಿಯರು ಸಭೆಯನ್ನು ನೋಡ್ಕೊಳ್ಳುವಂತವ್ರು ಎಲ್ಲರೂ, ಸಭೆ ನೋಡ್ಕೋರೆಲ್ಲರೂ ಕೂಡ ಅಲ್ಲಿ ಮುಂಜಾನೆದಿಂದ ಸಂಜೆವರೆಗೂ ಕೆಲಸಗಳು ಮಾಡ್ತಾ ಬ್ಯುಸಿ ಆಗಿರುತ್ತಾರೆ. But that does not mean they are pure. ಆದ್ರೆ ಅದನ್ನ ಅರ್ಥ ಅವರು ಪರಿಶುದ್ಧರು ಅಂತ ಅಲ್ಲ, ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. You can work in temple. ನೀನು ದೇವರ ಮಂದಿರದಲ್ಲಿ ಕೆಲಸ ಮಾಡಬಹುದು. But still you defile your body. ಆದ್ರೆ ಕೂಡ ಇನ್ನು ನಿನ್ನ ಶರೀರವನ್ನು ಒಲಸು ಮಾಡಿಕೊಳ್ಳುತ್ತಾ ಕೂಡ ಇರಬಹುದು. In the morning, many people in the morning they post Christian posts, Christian scriptures in a ಮೊಬೈಲ್ ನಲ್ಲಿ ಮುಂಜಾನೆ ಸಮಯದಲ್ಲಿ ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಕ್ರೈಸ್ತವ ಪೋಸ್ಟರ್ಸ್ ಏನಾದ್ರೂ ವಾಕ್ಯಗಳು ಅದರಲ್ಲಿ ಪೋಸ್ಟ್ ಮಾಡ್ತಾರೆ. Later they post worldly posting. ಆದ್ರಂತ ಸ್ವಲ್ಪ ಸಮಯ ಎಲ್ಲ ಆದ ನಂತರ ಮತ್ತೆ ಲೋಕಾನುಸಾರವಾಗಿ ಎದ್ದು ಕೂಡಲೇ ಮಾಡಿದ್ರೆ ವಾಕ್ಯ ಕಳಿಸ್ಕೊಡ್ತಾರೆ. ಎದ್ದು ಕೂಡಲೇ ಬೇರೆಯವ್ರಿಗೆ ವಾಕ್ಯ ಕಳಿಸ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಆದ್ಮೇಲೆ ನೋಡ್ಬೇಕು ಏನು ಬರ್ತದೆ ಅಂತ ಹೇಳಿ, ಸ್ವಲ್ಪ ಆದ ನಂತರ ನೋಡ್ಬೇಕು ಏನು ಬರುತ್ತದೆ ಎಂದು. ಯಾರು ಮೋಸ ಮಾಡ್ತಾರೆ ಹೇಳು? whom you are cheating. ಗಟ್ಟಿಯಾಗಿ ಆತ್ಮ ಭಾಷೆಯಲ್ಲಿ ಮಾತಾಡ್ತಾರೆ. ಟು ಹೂಮ್ ದೇ ಆರ್ ಚೀಟಿಂಗ್. ಆತ್ಮ ಭಾಷೆಯಲ್ಲಿ ಜೋರಾಗಿ ಮಾತಾಡ್ತಾರೆ, ಆದ್ರೆ ಪರಿಶುದ್ಧವಾಗಿಲ್ಲದೆ ಯಾರು ನೀನು ಮೋಸ ಮಾಡ್ತಾ ಇದೆ? ಐ ಮೇ ಬಿ ಪ್ರೀಚಿಂಗ್ ವೆರಿ ನೈಸ್, ಬಟ್ ಐ ಟೆಲ್ ಯು ಟು ಹೂಮ್ ಐ ಹ್ಯಾವ್ ಟು ಚೀಟ್. ಒಂದು ವೇಳೆ ಸಭಾಪಾಲಕರು ಚೆನ್ನಾಗಿ ಬೋಧನೆ ಮಾಡ್ತಾ
ವಾಕ್ಯ ಹೇಳ್ತಾ ಇರ್ಬೋದು, ಆದ್ರೆ ಪರಿಶುದ್ಧವಾಗಿಲ್ಲದಿದ್ರೆ ಯಾರನ್ನು ಮೋಸಪಡಿಸ್ತಾ ಇದ್ದಾನೆ. Hallelujah. Hallelujah. So much I did sacrifice. If I am not pure, what is the meaning of all that sacrifice? ಎಲ್ಲ ತ್ಯಾಗ ಮಾಡಿ ದೇವರ ಪರಿಚರ್ಯಕ್ಕೆ ಬಂದಿದ್ದಾರೆ. ಆ ಪರಿಚರ್ಯ ಎಲ್ಲ ತ್ಯಾಗ ಮಾಡಿರುವಂತ ವಿಷಯಗಳೆಲ್ಲ ಇದೆ. ಆದ್ರೆ ಪರಿಶುದ್ಧವಾಗಿ ಜೀವಿಸದೇ ಇದ್ರೆ ಆ ತ್ಯಾಗಕ್ಕೆ ಬೆಲೆ ಏನಿದೆ, ಏನು ಆಗುತ್ತದೆ? God will not see all my sacrifice. ದೇವರು ಈ ತ್ಯಾಗ ಎಷ್ಟು ಮಾಡಿ ಬಂದಿದ್ದಾನಂತ Oh, ನೋಡುವುದಿಲ್ಲ. Samuel pastor given so much of money, so much of sacrifice he did for the work of the Lord. He is doing work of the... No, you don't see. You will see only the purity of our heart. ದೇವರು How you are maintaining purity. ದೇವರು ಅಬ್ಬಾ ಈ ಸ್ಯಾಮ್ಯಲ್ ಪಾಸ್ಟರ್ ಎಲ್ಲ ದುಡ್ಡು ಖರ್ಚು ಮಾಡಿ ಎಲ್ಲ ವಾಕ್ಯಗಳು ಕೆಲಸ ಮಾಡಿ ತ್ಯಾಗ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಅಂತ ದೇವರು ಅದನ್ನು ನೋಡುವುದಿಲ್ಲ. ನೀನು ನಿನ್ನ ಜೀವನವನ್ನು ಪರಿಶುದ್ಧವಾಗಿ ಇಟ್ಕೊಂಡಿದ್ಯಾ ಇಲ್ಲನಾ ಅಂತ ಸ್ಯಾಮ್ಯಲ್ ಪಾಸ್ಟರ್ ನೋಡ್ತಾರೆ. That is my responsibility. ಅದು ಸಭಾಪಾಲಕರ ಬಾಧ್ಯತೆ ಆಗಿದೆ ಅವರು ಪರಿಶುದ್ಧವಾಗಿರುವುದು. This generation wants power without purity. ಈ ಒಂದು ಸಂತತಿಗೆ ದೇವರ ಶಕ್ತಿ ಏನೋ ಬೇಕು, ಪರಿಶುದ್ಧತೆ ಇಲ್ಲದೆ ಶಕ್ತಿ ಬೇಕು. ಪರಿಶುದ್ಧತೆ ಇಲ್ಲದೆ ಬರೇ ಶಕ್ತಿ ಬೇಕು. ಪರಿಶುದ್ಧತೆ ಜೀವನ ಇರುವುದಿಲ್ಲ, ನಮ್ಗೆ ಶಕ್ತಿ ಬೇಕು, ದೇವರ ಶಕ್ತಿ ಬೇಕಂತ ನೋಡ್ತಾ They want to fire but without holiness. ಅವ್ರಿಗೆ ದೇವರ ಬೆಂಕಿ ಬೇಕಂತಾರೆ, ಆದರೆ ಪರಿಶುದ್ಧತೆ ಬೇಡ ಅಂತಾರೆ. They want fire of the Holy Ghost. ಪವಿತ್ರ ಆತ್ಮ ದೇವರ ಬೆಂಕಿ ಬೇಕಂತ ನೋಡ್ತಾರೆ. But in that way it does not work. ಆ ರೀತಿಯಲ್ಲಿ ಕಾರ್ಯಗಳು ಆಗುವುದಿಲ್ಲ. Hallelujah. Hallelujah. Many say, ಅನೇಕರು ಹೇಳ್ತಾರೆ, I am far gone. ನಾನು ಬಹಳಷ್ಟು ದೂರ ಹೋಗಿದ್ದೇನೆ. I am far gone from Lord. ಇಲ್ಲ, ಕರ್ತನಿಂದ ನಾನು ಬಹಳಷ್ಟು ದೂರಕ್ಕೆ ಹೋಗಿದೆ. I messed up lot. ನಾನು ಬಹಳಷ್ಟು ಕಳೆದುಕೊಂಡಿದ್ದೆ. I messed up too many times. ಅನೇಕ ಸತಿ ನಾನು ಮತ್ತೆ ಕಳ್ಕೊಂಡಿದ್ದೇನೆ. But I tell you, ಆದ್ರೆ ಸಭಾಪಾಲಕರು ಹೇಳ್ತಾ ಇದ್ದಾರೆ, for such people one decision is enough. ಅಂತ ಜನರು ಒಂದು ತೀರ್ಮಾನ ಮಾಡಿದ್ರೆ ದೇವರ ಮುಂದೆ ಸಾಕು. Amen. ಎಲ್ಲ ಮಾರ್ಪಡಿಸಲ್ಪಡುತ್ತದೆ. The blood of Jesus Christ can cleanse you. ಅಂತ ತೀರ್ಮಾನ ಮಾಡುವಾಗ ಯೇಸು ಕ್ರಿಸ್ತನ ರಕ್ತವು ನಿನ್ನನ್ನು ಶುದ್ಧೀಕರಿಸುತ್ತದೆ. Amen. Amen. Hallelujah. Hallelujah. I tell you, you got to be honest before the Lord. ಆದ್ರೆ ಕರ್ತನ ಮುಂದೆ ನೀನು ನಿಜಾಯಿತಿಯಾಗಿ ಇದ್ದದ್ದು ಹೇಳಿ ದೇವರ ಮುಂದೆ ಜೀವಿಸಬೇಕು. God loves honest. ದೇವರು ನಿಜಾಯಿತಿ ಇರುವಂತ ವ್ಯಕ್ತಿಗಳನ್ನು ಪ್ರೀತಿಸ್ತಾರೆ. Amen. Amen. That's what he said to Job. He said upright. ಅದಕ್ಕಾಗಿ ಯೋಬನ್ ನೋಡಿ ದೇವರಂತಾನೆ ಈತನು ನಿಜಾಯಿತಿ ಇರುವಂತ ವ್ಯಕ್ತಿ. What is mean of upright? ಅಪ್ರೈಟ್ ಯಥಾರ್ಥವಂತನಂದ್ರೆ ನಿಜಾಯಿತಿವಂತನಂದ್ರೆ ಅರ್ಥ ಏನು? ಎಲ್ಲರಿಗೆ ತನ್ನ ಜೀವನ ಓಪನ್, ಎಲ್ಲರಿಗೆ ತನ್ನನ್ನು ತಾನು ಓಪನ್ ಮಾಡಿ ಇಟ್ಕೊಂಡಿದ್ದಾನೆ. Amen. Amen. Hallelujah. Hallelujah. ಒಬ್ಬರಿಗೆ ಓಪನ್ ಇಲ್ಲದಂಗಲ್ಲ. Upright means everybody, all his life is open to everybody. ಎಲ್ಲರಿಗೆ ತಾನು ಇದ್ದಂಗ ತೆರೆದು ಇಟ್ಟಿದ್ದಾನೆ ತನ್ನ ಜೀವನ. Even he told about Noah. ನೋಹನ ಬಗ್ಗೆ ಕೂಡ ದೇವರು ಹೇಳ್ತಾರೆ, His righteous man is perfect in all his generation. ಆ ನೋಹನು ನೀತಿವಂತನು, ತನ್ನ ಎಲ್ಲಾ ಸಂತತಿಯಲ್ಲೆಲ್ಲ ಕೂಡ ಆತನು ಯಥಾರ್ಥವಂತನೆಂದು ನೋಹನ ಕುರಿತು ಹೇಳ್ತಾರೆ. Amen. Amen. So that's what we must keep our body under our subjection. ಅದಕ್ಕಾಗಿ ನಮ್ಮ ಶರೀರವನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಬೇಕು. Amen. Amen. So many people want power without purity. ಅನೇಕರಿಗೆ ದೇವರ ಶಕ್ತಿ ಬೇಕು, ಪರಿಶುದ್ಧತೆ ಇಲ್ಲದೆ ದೇವರ ಶಕ್ತಿ ಬೇಕಂತಾರೆ. They say fire but without holiness. ಆದ್ರೆ ಅವರು ಬೆಂಕಿ ಅಂತ ಹೇಳ್ತಾರೆ, ಆದ್ರೆ ದೇವರ ಪರಿಶುದ್ಧತೆಯಲ್ಲಿ ಇರುವುದಿಲ್ಲ. I attended some churches. ಕೆಲವು ಸಭೆಗಳಿಗೆ ಸಭಾಪಾಲಕರ They say ವಲ್ಲಮೆ. They say demons are manifested in their body. ಬಹಳಷ್ಟು ಜನರು ಅವರು ಕೂಡ ಸಭೆಗೆ ಬಂದಿದ್ದಾರೆ. ಅವರು ವಲ್ಲಮೆ ಅಂತ ಊಟಕ್ಕೆ ಬಂದಿದ್ದಾರೆ, ಬೆಲೆ ವಸ್ತ್ರಗಳು ಹಾಕೊಂಡು ವಲ್ಲಮಯ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನೋಡಿದ್ರೆ ಅಲ್ಲಿ manifested through them. ಅಲ್ಲಿ ನೋಡಿದ್ರೆ ಅವರ ಶರೀರದಲ್ಲೇ ದೆವ್ವಗಳು ಪ್ರತ್ಯಕ್ಷವಾಗಿದೆ. They thought that they are believers. ಅವರು ಅನ್ಕೊಂಡಿದ್ದಾರೆ ಅವರು ವಿಶ್ವಾಸಿಗಳೆಂದು. But demons are dwelling in them. ಆದ್ರೆ ಅವರ ಒಳಗೆ ದೆವ್ವಗಳು ವಾಸ ಮಾಡ್ತಾ ಇದೆ. To whom they cheat. ಯಾರನ್ನು ಅವರು ಮೋಸ ಮಾಡ್ತಾ ಇದ್ರಿ? They are opened their body to demons. ದೆವ್ವಗಳಿಗೆ ಅವರು ಬಾಗಿಲುಗಳನ್ನು ಶರೀರವನ್ನು ತೆರೆದಿದ್ದಾರೆ. You have to take your body under your subjection. ನಿನ್ನ ಶರೀರವನ್ನು ನೀನು ಹತೋಟಿಯಲ್ಲಿ ಇಟ್ಕೊಳ್ಳಬೇಕು. Hallelujah. Hallelujah. Amen. Amen. I tell you, for such people one decision is enough. ಅಂತ ಅವರು ಒಂದು ತೀರ್ಮಾನ ದೇವರಲ್ಲಿ ಮಾಡಿದ್ರೆ ಸಾಕು. You must be honest. ನೀನು ಯಥಾರ್ಥವುಳ್ಳವನಾಗಿ ನಿಜಾಯಿತಿಯಾಗಿ ಇರಬೇಕು. You must say, that's all. Lord, I defiled my temple, my body. ನೀನು ಹೇಳಬೇಕು, ಕರ್ತನೇ ನನ್ನ ಶರೀರವನ್ನು ಒಳಸು ಮಾಡಿಕೊಂಡಿದೆಪ್ಪ, ಅಪರಿಶುದ್ಧ ಮಾಡಿಕೊಂಡಿದೆ. I want to live right.
ನಾನು ಈ ಕ್ಷಣದಿಂದ ನಾನು ಪರಿಶುದ್ಧವಾಗಿ ಜೀವಿಸುವುದಕ್ಕೆ, ಸರಿಯಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡ್ತಾ ಇದೆ. That sentence is enough. ಆ ಒಂದು ಯಥಾರ್ಥವುಳ್ಳವನಾಗಿ ಪೂರ್ಣ ಹೃದಯದಿಂದ ಹೇಳುವಂತಹ ವಾಕ್ಯ ಸಾಕು ದೇವರಿಗೆ. Amen. Amen. Hallelujah. Hallelujah. That will change the man's life. ಆ ಒಂದು ಡಿಸಿಷನ್ ಮನುಷ್ಯನ ಜೀವನವನ್ನು ಬದಲಾಯಿಸುತ್ತದೆ. Hallelujah. Hallelujah. I no need to explain to everybody that I am right. ಸಭಾಪಾಲಕರು ಸರಿಯಾಗಿದ್ದಾರೆ ಅಂತ ಎಲ್ಲರಿಗೆ ವಿವರಿಸುವುದು ಬೇಕಾಗಿಲ್ಲ. If I repent before the Lord, ಕರ್ತನ ಮುಂದೆ ಸಭಾಪಾಲಕರು if I say to the Lord, I defiled my temple. ಒಂದು ಸಭಾಪಾಲಕರು, ಕರ್ತನೇ ನಾನು ನನ್ನ ಶರೀರವನ್ನು ಒಳಸು ಮಾಡಿಕೊಂಡಿದೆ ಅಂತ ಹೇಳಿ, Lord, I want to live right. ನಾನು ಸರಿಯಾಗಿ ಜೀವಿಸಬೇಕಂತ ತೀರ್ಮಾನ ಮಾಡಿದ್ರೆ, Blood of Jesus Christ will cleanse. ಯೇಸು ಕ್ರಿಸ್ತನ ರಕ್ತವು ಶುದ್ಧೀಕರಿಸುತ್ತಾನೆ. Amen. I tell you, these are the last hour. ಈ ಸಮಯವು ಕಡೆ ಸಮಯವಾಗಿದೆ. Now it is not the time to play game with God. ಈ ಒಂದು ಸಮಯವು ದೇವರೊಂದಿಗೆ ಆಟ ಆಡುವಂತ ಸಮಯಗಳಲ್ಲ. We cannot play game with the church. ಸಭೆಯೊಂದಿಗೆ ನೀನು ಆಟ ಆಡುವುದು ಸಮಯ ಅಲ್ಲ ಇದು. It is not the time play with game with the believers. ವಿಶ್ವಾಸಿಗಳ ಸಂಗಡ ಆಟ ಆಡುವಂತ ಸಮಯವಲ್ಲ ಇದು. Hallelujah. Hallelujah. It is not the time to grieve the Holy Ghost. ಪವಿತ್ರಾತ್ಮ ದೇವರನ್ನು ದುಃಖಪಡಿಸುವಂತ ಸಮಯವಲ್ಲ ಇದು. What Ephesians 4 chapter 30th word said, grieve not the Holy Ghost. ಎಫೆಸಿ 4:30 ಹೇಳುತ್ತದೆ ವಾಕ್ಯದಲ್ಲಿ, ನೀವು ಪವಿತ್ರಾತ್ಮ ದೇವರನ್ನು ದುಃಖಪಡಿಸಬೇಡ್ರಿ. ಬೇರೆಯವರನ್ನು ದುಃಖಪಡಿಸೋಕ್ಕಿಂತ ನಾವು ಹೆಚ್ಚು ದುಃಖಪಡಿಸೋದು ಪವಿತ್ರಾತ್ಮನನ್ನು. ನಾವು ಇತರರನ್ನು ದುಃಖಪಡಿಸುವುದಕ್ಕಿಂತ ಹೆಚ್ಚಾಗಿ ದುಃಖಪಡಿಸುವುದು ನಮ್ಮಲ್ಲಿರುವಂತ ಪವಿತ್ರಾತ್ಮ ದೇವರನ್ನು ನಾವು. Hallelujah. Hallelujah. Amen. Amen. If I did something wrong, ಏನಾದರೂ ಸಭಾಪಾಲಕರು ತಪ್ಪು ಮಾಡಿದ್ರೆ ನಮ್ಮ ತಂಗಿ ಸ್ವಲ್ಪ ದುಃಖ ಪಡಬಹುದು, ಹತ್ರ ಇದ್ದಾಳೆ, ಹತ್ರ ಇದ್ದ ತಂಗಿ ಸ್ವಲ್ಪ ದುಃಖ ಪಡಬಹುದು. ಬಟ್ ಒಳಗಿರುವಂತ ಪವಿತ್ರಾತ್ಮನ ದೇವರು ಇನ್ನೂ ಹೆಚ್ಚು ದುಃಖ ಪಡುತ್ತಾನೆ. ಆದ್ರೆ ಒಳಗಿರುವಂತ ಪವಿತ್ರಾತ್ಮ ದೇವರು ಬಹಳಷ್ಟು ದುಃಖ ಪಡ್ತಾನೆ. Hallelujah. Hallelujah. ನಾವು ಅನ್ಕೊಳ್ತೀವಿ ನಮ್ಮ ತಂಗಿ ನೋಡ್ತಾ ಇದ್ರಪ್ಪ, ಅದಕ್ಕಾಗಿ ನಾನು ದುಃಖ ಪಡಿಸ್ತಾ ಇದ್ದೀನೇನೋ ಅಂತಂದ್ರೆ ನಾನು ಸರಿಪಡಿಸ್ಕೊಳ್ಬಹುದು. ಆದ್ರೆ ಒಳಗೆ ಪವಿತ್ರಾತ್ಮನ ದೇವರು ದುಃಖ ಪಡಿಸುತ್ತಾ ಇದ್ದೇವೆ. ನಾವು ಅಯ್ಯೋ ನಮ್ಮ ತಂಗಿ ನೋಡ್ತಾ ಇದ್ದಾಳಪ್ಪ, ಆಕೆಗೆ ನೊಂದು ಹೋಗ್ತದಂತ ಏನೋ ಸರಿಪಡಿಸ್ಕೊಡೋದಲ್ಲ, ಒಳಗ ಪವಿತ್ರಾತ್ಮ ದೇವರು ನೋಡ್ತಾ ಇದ್ದಾನಂತ ನೋಡಿ. It is not the time grieve the Holy Ghost. ಈ ಸಮಯವು ಪವಿತ್ರಾತ್ಮ ದೇವರು ದುಃಖಪಡಿಸುವಂತ ಸಮಯವಲ್ಲ. It is not justifying ourselves that we are right. ನಾವೇ ಸರಿಯಾಗಿದ್ದೀವಿ ಅಂತ ಸಾಕ್ಷಿ ಹೇಳುವಂತ ಸಮಯವೆಲ್ಲ, ಹೊರಗೆ ಹೇಳುವಂತ ಸಮಯ. ನಾವೇನೋ ನೀತಿವಂತರ ಅಂತ ತೋರಿಸಿಕೊಳ್ಳೋ ಸಮಯ ಅಲ್ಲ ಇದು. ನಾವೇನೋ ನೀತಿವಂತರ ಅಂತ ತೋರಿಸಿಕೊಳ್ಳುವಂತ ಸಮಯವಲ್ಲ ಇದು. We have to justify through His word. ನಾವು ದೇವರ ವಾಕ್ಯದಿಂದ ನಾವು ನೀತಿವಂತರಾಗಿರಬೇಕು. God will judge through His word. ದೇವರು ತನ್ನ ವಾಕ್ಯದಿಂದಲೇ ತೀರ್ಪು ಮಾಡುತ್ತಾರೆ. Amen. Amen. Because don't grieve the Holy Ghost, you are sealed with the Holy Ghost unto the redemption. ನೀನು ಪವಿತ್ರಾತ್ಮ ದೇವರನ್ನು ದುಃಖಪಡಿಸಬೇಡ್ರಿ, ಯಾಕಂದ್ರೆ ನೀವು ಪವಿತ್ರಾತ್ಮ ದೇವರಿಂದ ಮುದ್ರೆ ಹಾಕಿಸಲ್ಪಟ್ಟಿದ್ದೀರಿ, ವಿಮೋಚಿಸಲ್ಪಡುವುದಕ್ಕಾಗಿ. Amen. Amen. For your redemption, Holy Ghost sealed you. ನಿನ್ನನ್ನು ವಿಮೋಚಿಸಬೇಕಂತ ಪವಿತ್ರಾತ್ಮ ದೇವರು ನಿನ್ನ ಮೇಲೆ ಮುದ್ರೆ ಹಾಕಿದ್ದಾರೆ. ಆತನಿಗೆ ದುಃಖಪಡಿಸಿದ್ರೆ, ಆತನ್ನೇ ದುಃಖಪಡಿಸಿದ್ರೆ ಆ ಸೀಲ್ ಇರ್ತದ, ಆ ಮುದ್ರೆ ಇರುತ್ತದ ನಿನ್ನ ಮೇಲೆ? ಆತನೇ ಸೀಲ್ ಹಾಕಿದ್ದು. ಆತನೇ ನೀನು ವಿಮೋಚನೆ ಹೊಂದಿದ್ದೆ ಅಂತ ಸೀಲ್ ಹಾಕಿದ. ವಿಮೋಚನೆ ಹೊಂದಿದವನಂತ ಆತನ ಮುದ್ರೆ ಹಾಕಿದ್ದಾನೆ. Don't grieve the Holy Ghost. ಪವಿತ್ರಾತ್ಮ ದೇವರನ್ನು ದುಃಖಪಡಿಸಬೇಡ್ರಿ. Hallelujah. Hallelujah. Amen. Amen. Holy Ghost sealed you unto the redemption. ಪವಿತ್ರಾತ್ಮ ದೇವರು ನಿನ್ನ ವಿಮೋಚನಕ್ಕಾಗಿ ಆತನು ಮುದ್ರಿಸಿದ್ದಾನೆ. If you grieve with the Holy Ghost, ನೀನು ಪವಿತ್ರಾತ್ಮ ದೇವರನ್ನು ದುಃಖಪಡಿಸಿದ್ರೆ you will lose salvation. ನೀನು ರಕ್ಷಣೆ ಕಳೆದುಕೊಳ್ಳುತ್ತೀಯಾ? I tell you, many want only entertainment in the church. ಸಭೆಯಲ್ಲಿ ಅನೇಕರಿಗೆ ಮನೋರಂಜನೆ ಕಾರ್ಯಕ್ರಮಗಳಂದ್ರೆ ಇಷ್ಟ. But I tell you, no entertainment, only encounter you need. ನಿನಗೆ ಮನೋರಂಜನೆ ಬೇಕಾಗಿಲ್ಲ, ಪವಿತ್ರಾತ್ಮ ದೇವರ ಭೇಟಿ, ಮುಟ್ಟಿಸುವಿಕೆ, ತಲುಪಿಸುವುದು ಅದು ಬೇಕು ನಿನಗೆ. Nowadays no encounter. ಈ ದಿವಸಗಳಲ್ಲಿ ಎನ್ಕೌಂಟರ್, ದೇವರ ಪವಿತ್ರಾತ್ಮ ದೇವರು ಏನಾದರೂ ವಿಷಯಗಳು ಹೇಳುವಾಗ ಅಂತ ವಿಷಯಗಳು. If you don't have encounter, no salvation, I tell you. ನಿನಗೆ ಎನ್ಕೌಂಟರ್ ಇಲ್ಲ ಅಂದ್ರೆ ರಕ್ಷಣೆ ಇರುವುದಿಲ್ಲ. Simply you are saying I'm saved, you may sing, but that is not a salvation. You must have encounter with God. ನೀನು ಬರೇ ನಾನು ರಕ್ಷಿಸಲ್ಪಟ್ಟಿದೆ ಅಂತ ಹಾಡಾಡುತ್ತ ವಿಷಯಗಳು ಮಾಡಬಹುದು, ಆದರೆ ನೀನು ಪವಿತ್ರಾತ್ಮ ದೇವರಿಂದ ಸರಿಪಡಿಸಿಕೊಂಡು ಎನ್ಕೌಂಟರ್ ಆಗಬೇಕು ನಿನಗೆ. Real salvation begin with encounter. ನಿಜವಾಗಿರುವಂತ ರಕ್ಷಣೆ ಪವಿತ್ರಾತ್ಮ ದೇವರ ಮುಟ್ಟಿಸುವಿಕೆಯಿಂದ ಅದು ಪ್ರಾರಂಭವಾಗುತ್ತದೆ. Amen. Amen. That's what I tell you. Invite Holy Ghost. ಅದಕ್ಕಾಗಿ ಪವಿತ್ರಾತ್ಮ ದೇವರ ಪರಿಚಯವನ್ನು ಆಹ್ವಾನ ಮಾಡು. Submit yourself. ನೀನು ಒಪ್ಪಿಸಿಕೋ ಆತನಿಗೆ. Then only you will be permanently with the Lord. ಅವಾಗ ಮಾತ್ರ ನೀನು
ಶಾಶ್ವತವಾಗಿ ಕರ್ತನೊಂದಿಗೆ ಇರುವುದಕ್ಕೆ ಆಗುತ್ತದೆ. Hallelujah. ಹಲ್ಲೆಲೂಯಾ. These days are glorious moments of the church. ಈ ಒಂದು ದಿವಸಗಳು ಸಭೆಗೆ ಮಹಿಮೆ ಉಳ್ಳುವಂತ ದಿವಸಗಳಾಗಿದೆ. Since the day of the first century movements of the Acts, these days are glorious moments. ಸಭೆ ಆದಿ ಸಭೆಯಲ್ಲಿ ಪ್ರಾರಂಭ ಮಾಡುವಂತ ದಿವಸಗಳಕ್ಕಿಂತ ಈ ಸಮಯವು ಒಂದು ದೇವರು ಸಭೆಗೆ ಮಹಿಮೆ ಉಳ್ಳುವಂತ ದಿವಸಗಳಾಗಿಟ್ಟಿದ್ದಾರೆ. These days are triumph of Jesus will be known to church. ಈ ಒಂದು ಸಮಯವು ಸಭೆಗೆ ಯೇಸು ಕ್ರಿಸ್ತನ ಜಯವು ಎಲ್ಲರಿಗೆ ಗೊತ್ತಾಗುವಂತೆ ಮಾಡುವಂತ Through the ದಿವಸಗಳು. church, throughout the world, his victory will be preached. ಸಭೆಯಿಂದ ಎಲ್ಲ ಪ್ರಪಂಚಕ್ಕೆ ಯೇಸು ಕ್ರಿಸ್ತನ ಜಯೋತ್ಸವನಂತ ತಿಳಿಸುವಂತ ದಿವಸಗಳಿವೆ. These days we are living, wisdom of Christ will be manifested through us. ನಮ್ಮಿಂದ ದೇವರ ಜ್ಞಾನವು ಪ್ರತ್ಯಕ್ಷಿಸಲ್ಪಡುವಂತ ದಿವಸಗಳಿವು. The work of the Holy Ghost has to take place in his temple. ದೇವರ ಪವಿತ್ರಾತ್ಮ ದೇವರ ಕಾರ್ಯವು ತನ್ನ ಆಲಯದಲ್ಲಿ ತನ್ನ ಮಂದಿರದಲ್ಲಿ ಆಗುವಂತೆ ಆತನ ಹತೋಟಿಯಲ್ಲಿ ತೆಗೆದುಕೊಳ್ಳುವಂತ ದಿವಸಗಳು. Not that whole four walls building. ಮಂದಿರ ಅಂದ್ರೆ 4 ಗೋಡೆಗಳಿರುವಂತ ಮಂದಿರ ಅಲ್ಲ. In us, Holy Ghost work has to be started. ನಮ್ಮ ಮಂದಿರ ಅಂದ್ರೆ ನಮ್ಮ ಶರೀರ, ನಮ್ಮ ಆತ್ಮ ಪ್ರಾಣ ದೇಹದಲ್ಲಿ ಆತನ ಕಾರ್ಯವು ಪ್ರಾರಂಭವಾಗಬೇಕು. Then only angels carry out extraordinary ministry. ಅವಾಗ ದೇವದೂತರೇ ಬಹಳಷ್ಟು ವಿಶಿಷ್ಟವುಳ್ಳುವಂತ ಪರಿಚರ್ಯವನ್ನು ಹೊತ್ಕೊಂಡು ಹೋಗುತ್ತಾರೆ. Hallelujah. ಹಲ್ಲೆಲೂಯಾ. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, keep your body as a temple. ನಿನ್ನ ಶರೀರವನ್ನು ದೇವರ ಮಂದಿರವಾಗಿ ಇಡ್ಕೋ. Don't keep your body as a world. ಲೋಕ ಪ್ರಕಾರವಾಗಿ ನಿನ್ನ ಶರೀರವನ್ನು ಇಟ್ಕೊಳ್ಬೇಡ. Otherwise, demons will come. One demon will go, and again they will bring another 7 demons. ಒಂದು ವೇಳೆ ನೀನು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಒಂದು ದೆವ್ವ ಬಂದು ಮತ್ತೆ ಅದು ಹೋಗಿ ಮತ್ತೆ ಅನೇಕ ದೆವ್ವಗಳನ್ನು ತೆಗೆದುಕೊಂಡು ಬರುತ್ತವೆ. One demon might have gone out of you, but keep your body holy. ನಿನ್ನ ಒಂದು ದೆವ್ವವು ನಿನ್ನಿಂದ ಬಿಟ್ಟು ಹೋಗಿರುವಾಗ ಅವಾಗಾದ್ರೂ ಪರಿಶುದ್ಧವಾಗಿ ಇಟ್ಕೊ ನಿನ್ನ ಶರೀರವನ್ನು. But otherwise you are not keep holy. I tell you, that demon will go and bring 7 more demons. ಒಂದು ವೇಳೆ ನೀನು ಅವಾಗ ಪರಿಶುದ್ಧವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಆ ದೆವ್ವ ಹೋಗಿ ಮತ್ತೆ ಇನ್ನೊಂದು 7 ದೆವ್ವಗಳನ್ನು ತೆಗೆದುಕೊಂಡು ಬರುತ್ತದೆ. That time your life will be tragedy. ಆ ಸಮಯದಲ್ಲಿ ನಿನ್ನ ಜೀವನ ಬಹಳಷ್ಟು ಕಷ್ಟಕರವಾಗಿರುತ್ತದೆ. Amen. We are not answering to anybody. ಯಾರಿಗೆ ನಾವು ಉತ್ತರ ಕೊಡುವುದು ಬೇಕಾಗಿಲ್ಲ. We are not to tell anybody about our life. ನಮ್ಮ ಜೀವನದ ಕುರಿತು ನಾವು ಯಾರಿಗೆ ಹಿಂಗಿಂಗ ಅಂತ ಹೇಳೋದು ಬೇಕಾಗಿಲ್ಲ. But we know what is our life. ನಮ್ಮ ಜೀವನ ಏನೋ ನಮ್ಗೆ ಗೊತ್ತಾಗಿರಬೇಕು. You only must say that I am righteous, that's all. ನಿನಗೆ ಹೇಳಿಕೊಳ್ಳಬೇಕು ನಾನು ನೀತಿವಂತನಂತ ನಿನಗೆ. Not saying some other person. ಯಾರೋ ಬಂದು ನೀನು ನೀತಿವಂತನಂತ ಹೇಳೋದು ನಾನು ಬೇಕಾಗಿಲ್ಲ. ಬೇರೆಯವ್ರಿಗೆ ಹೇಳಿದ್ರೆ ನಾನು ತಪ್ಪು ಹೇಳ್ಬೋದು. ನಾನು ಸಭಾಪಾಲಕರು ಬೇರೆಯವ್ರು ಕೇಳುವಾಗ ತಪ್ಪಾಗಿ ಹೇಳ್ಬೋದು. But I have to say myself. ತನ್ನನ್ನು ತಾನೇ ತಿಳ್ಕೋಬೇಕು, ಹೇಳ್ಕೋಬೇಕು ನೀತಿವಂತನಾಗಿದ್ದಾನೋ ಇಲ್ಲನೇ ಎಂದು. I myself know what man I am. ಎಂತ ಮನುಷ್ಯನಂತ ಅವ್ರಿಗೆ ಗೊತ್ತಾಗಿರ್ಬೇಕು. Amen. Hallelujah. If I say to myself that I am righteous, my conscience will say that you are not righteous. Why you are saying simply? ಸುಮ್ಮನೆ ನಾನು ನೀತಿವಂತನ ಅಂತ ಹೇಳಿದ್ರೆ ನನ್ನ ಮನಸ್ಸಾಕ್ಷಿ ಹೇಳುತ್ತೆ. ಸಭಾಪಾಲಕರು ಹಂಗೆ ಸುಮ್ಮನೆ ಬಾಯಿಗೆ ಬಂದು ನಾನು ನೀತಿವಂತನ ಹೇಳಿದ್ರೆ ಮನಸ್ಸಾಕ್ಷಿ ಹೇಳುತ್ತದೆ, ಹೇಗೆ ನೀನು ನೀತಿವಂತನಾಗಿದ್ದೀಯ, ಹೆಂಗ ಜೀವನ ಮಾಡ್ತಾ ಇದೆ ಎಂದು. I never knew you. ಅವಾಗ ದೇವರಂತಾರೆ ನೀನು ಯಾರೋ ನನಗೆ ಅರಿಯುವುದಿಲ್ಲ. You may be preaching, but I never knew you. ನೀನೇನೋ ವಾಕ್ಯ ಸಾರ್ತಾ ಇದೆ, ನೀನು ಯಾರೋ ನನಗೆ ಗೊತ್ತಿಲ್ಲ, ಅರಿಯುವುದಿಲ್ಲ. You may be pastor, but I never knew you. ನೀನೇನೋ ಸಭಾಪಾಲಕರು, ನೀನು ಯಾರೋ ನನಗೆ ಅರಿಯುವುದಿಲ್ಲ ಅಂತ ಹೇಳ್ತಾರೆ. Make your body as a temple. ನಿನ್ನ ಶರೀರವನ್ನು ಆಲಯವಾಗಿ ಇಡ್ಕೋ. Hallelujah. ದೇವರ ಆಲಯವಾಗಿ. Hallelujah. Hallelujah. I no need to tell everybody that I am clean. ಎಲ್ಲರಿಗೆ ಬಂದು ನಾನು ಪರಿಶುದ್ಧನು, ನಾನು ಶುದ್ಧವಾಗಿದ್ದೀನಿ ಅಂತ ಎಲ್ಲರಿಗೆ ಹೇಳುವುದು ಸಭಾಪಾಲಕರು ಬೇಕಾಗಿಲ್ಲ. My conscience must say that I am clean. ಸಭಾಪಾಲಕರ ಮನಸ್ಸಾಕ್ಷಿ ಅವರಿಗೆ ಹೇಳಬೇಕು ಆತನು ಶುದ್ಧನಾಗಿದ್ದಾನೆ ಎಂದು. Hallelujah. Hallelujah. I don't need to explain anybody. ಯಾರಿಗೆ ಕೂಡ ಎಕ್ಸ್ಪ್ಲೈನ್ ವಿವರಿಸುವುದು ಬೇಕಾಗಿಲ್ಲ. Hallelujah. Hallelujah. Live right. ಸರಿಯಾಗಿ ಜೀವಿಸು. These words God said to Kenneth E. Hagin to warn the church. That same message God has given to me. So I am warning my church. ದೇವರು ಕೆನ್ನಿತ್ ಹೀಗೆನ್ ದೈವ ಮನುಷ್ಯರಿಗೆ ಈ ಸಂದೇಶವನ್ನು ಕೊಟ್ಟು ಎಲ್ಲರನ್ನು ಎಚ್ಚರಿಸು ಅಂತ ಹೇಳಿದ್ದಾರೆ. ದೇವರು ಈಗ ನನ್ನ ಸಭೆ ಕೂಡ ಎಚ್ಚರಿಸುವಂತೆ ಆತನು ತನ್ನ ಮಾತುಗಳನ್ನು ನನಗೆ ಈ ವಾಕ್ಯಗಳನ್ನು ಕೊಟ್ಟಿದ್ದಾರೆ. Your body is not your own. ನಿನ್ನ ಶರೀರವು ನಿನ್ನ ಸ್ವಂತವಲ್ಲ. Hallelujah. Hallelujah. ನನ್ನ ಬಾಡಿ ನನ್ನ ಇಷ್ಟ ಬಂದಂಗೆ ಇರ್ತೀನಿ ಅಂತ ಹೇಳ್ಬೇಡ. ನನ್ನ ಶರೀರ ನನ್ನ ಇಷ್ಟ ಬಂದಂಗೆ ಜೀವಿಸ್ತೀನಿ ಅಂತ. ನನ್ನ ಬಾಯಿ ನನ್ನ ಇಷ್ಟ ಬಂದಂಗೆ ಮಾತಾಡ್ತೀನಿ ಅಂತ ಹೇಳ್ಬೇಡ. ನನ್ನ ಬಾಯಿ ನನ್ನ ಇಷ್ಟ ಬಂದಂಗೆ ಮಾತಾಡ್ತಾನೆ ಅಂತ ಹೇಳ್ಬೇಡ. Hallelujah. Hallelujah. ನನ್ನ ಕಿವಿಗಳು ನನ್ನ ಇಷ್ಟ ಬಂದಿದ್ದು ಕೇಳ್ತೀನಿ ಅಂತ ಹೇಳ್ಬೇಡ. Oh, these are my ears. I can listen what I like ಅಂತ ಹೇಳ್ಬೇಡ. Hallelujah. Hallelujah. ನನಗೆ ಇಷ್ಟ ಬಂದಂಗೆ ಎಲ್ಲ ತಿಂತೀನಿ ಅಂತ ಹೇಳ್ಬೇಡ. ನನಗೆ ಇಷ್ಟ ಬಂದಿದ್ದೆಲ್ಲ ತಿಂತೀನಿ ಅಂತ ಹೇಳ್ಬೇಡ.
Holy Ghost is inside of you. What to eat, what not to eat also will tell. ಪವಿತ್ರಾತ್ಮ ದೇವರು ನಿನ್ನ ಒಳಗಿದ್ದಾರೆ. ಏನ್ ತಿನ್ಬೇಕು ಏನ್ ತಿನ್ನಬಾರದು ಎಲ್ಲ He ವಿಷಯಗಳು will tell how to keep your body. ಹೇಗೆ ನಿನ್ನ ಶರೀರವನ್ನು ಹಿಡ್ಕೊಳ್ಬೇಕು ಆತನು ತೋರಿಸ್ತಾನೆ. We need continuous connection with the Holy Ghost. In such way we have to keep our body. ಪವಿತ್ರಾತ್ಮ ದೇವರನ್ನೊಂದಿಗೆ ಬಿಡದೆ ನಾವು ಸಹವಾಸವನ್ನು ಹಿಡ್ಕೊಂಡು ಶರೀರವನ್ನು ಸರಿಯಾಗಿ ಹಿಡ್ಕೋಬೇಕು. I tell you, even 1 minute also we cannot live without the Holy Ghost. ಪವಿತ್ರಾತ್ಮ ದೇವರು ಇಲ್ಲದೆ ಒಂದು ಕ್ಷಣ ಕೂಡ ಜೀವಿಸುವುದಕ್ಕೆ ಬದುಕುವುದಕ್ಕೆ ಆಗುವುದಿಲ್ಲ. If you go out 1 minute, ಒಂದು ನಿಮಿಷ ಆತನು ಹೊರಗೆ ಹೋಗಿದ್ದಾನಂದ್ರೆ you will not bear that life. ಆ ಜೀವನ ನೀನು ಜೀವಿಸುವುದಕ್ಕೆ ಭರಿಸುವುದಕ್ಕೆ ಆಗುವುದಿಲ್ಲ. I don't know how many experience that. ಎಷ್ಟು ಜನರು ಇದನ್ನು ಅನುಭವಿಸಿದಾರೋ ಗೊತ್ತಿಲ್ಲ. But I tell you, don't allow Holy Ghost to go out of you. ಪವಿತ್ರಾತ್ಮ ದೇವರು ನಿನ್ನನ್ನು ಬಿಟ್ಟು ಹೋಗುವಂತೆ ನೀನು ಅನುಮತಿ ಕೊಡಬೇಡ. Many people don't know while he is going, coming also they don't know. ಅನೇಕರಿಗೆ ಗೊತ್ತಿಲ್ಲ ಹೋಗುತ್ತಾ ಇದೆ. Holy Ghost, you must have a conscience if he is there or not. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇದಾನ ಇಲ್ಲ ಅಂತ ಯಾವಾಗಲೂ ಎಚ್ಚರಿಕೆಯುಳ್ಳವನಾಗಿರಬೇಕು. If he is not there, I tell you, you are in danger. ಆತನು ನಿನ್ನಲ್ಲಿ ಇಲ್ಲ ಅಂದ್ರೆ ನೀನು ಅಪಾಯಕರವಾಗಿರುವಂತ ಸ್ಥಿತಿಯಲ್ಲಿದ್ದೀ. Danger signal comes. ಆ ಒಂದು ಅಪಾಯವಾಗಿರುವಂತ ಚಿಹ್ನೆಗಳು ಬರುತ್ತದೆ ನಿಗವಾಗಿ. Then only we will be set right. ಅವಾಗೇ ನೀನು ಸರಿಪಡಿಸಿಕೊಳ್ಳಬೇಕು ಜೀವನ. If you take long time to set right, I tell you, he may come, he may not come. ಸರಿ ಸಮಯವನ್ನು ಹೆಚ್ಚು ನೀನು ತೆಗೆದುಕೊಂಡು ನೋಡೋಣ ಇನ್ನ ಆದ ನಂತರ ಸರಿಪಡಿಸ್ಕೊಂಡ್ರೆ ಮತ್ತೆ ಆತನು ಬರ್ತಾನೋ ಕಾರ್ಯ ಮಾಡ್ತಾನೋ ಏನೋ ಗೊತ್ತಿಲ್ಲ. Without him we cannot live. ಯಾಕಂದ್ರೆ ಆತನು ಇಲ್ಲದೆ ನಾವು ಜೀವಿಸಲು ಆಗುವುದಿಲ್ಲ. I know that without him I cannot live. ಸಭಾಪಾಲಕರಿಗೆ ಗೊತ್ತಿದೆ ಆತನು ಇಲ್ಲದೆ ಸಭಾಪಾಲಕರು ಜೀವಿಸುವುದಕ್ಕೆ Always I am conscious. ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರುತ್ತಾರೆ. If sometimes I talk wrong, I tell you immediately Holy Ghost says that something went wrong. ಏನಾದರೂ ಕೆಲವು ಸಭೆಗಳಲ್ಲಿ ತಪ್ಪು ಮಾತನಾಡಿದ್ರೆ ಪವಿತ್ರಾತ್ಮ ದೇವರು ತಕ್ಷಣ ಹೇಳ್ತಾರೆ ಇದು ತಪ್ಪು ಮಾತಾಡಿದೆ. If I talk something wrong to my sister, immediately I tell, I go confess. ಏನಾದರೂ ತಪ್ಪು ಮಾತಾಡಿದ ಕೂಡ ಅಯ್ಯೋ ನಾನು ತಪ್ಪು ಮಾತಾಡಿದೆ ಅಂತ ಮತ್ತೆ ಹೋಗಿ Because I need Holy Ghost. ಪವಿತ್ರಾತ್ಮನ ಹತ್ರ ಕೇಳ್ಕೊಳ್ತಾರೆ. ಯಾಕಂದ್ರೆ ಪವಿತ್ರಾತ್ಮ If you go for ego, I tell you, we lose Holy Spirit. ಇತರರಿಗೆ ನೀನೇನಾದರೂ ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೆ ಅಂತ ಪವಿತ್ರಾತ್ಮ ದೇವರು ಹೇಳುವಾಗ ಹೋಗಿ ಅವ್ರನ್ನ ಕೇಳಲಿಲ್ಲ ಅಂದ್ರೆ ಅದು ಯುಗೋ ತೋರಿಸಿದ್ರೆ ನೀನು ಪವಿತ್ರಾತ್ಮ ದೇವರ ಸಾಹಸ ಕಲ್ಕೊಂತಿ. Many people think that ಇವನಿಗೆ ಏನು ಕೆಲಸ ಆಗೋದಿಲ್ಲ ಅದಕ್ಕಾಗಿ ಬಂದು ನನ್ನ ಹತ್ರ ಕ್ಷಮಾಪಣೆ ಬೇಡ್ತಾ ಇದ್ದಾನೆ. ಇವನು ಕೆಲಸಕ್ಕೆ ಬರಲಾರ್ದವನು ಅದಕ್ಕಾಗಿ ನನ್ನ ಹತ್ರ ಕ್ಷಮಾಪಣೆ ಬೇಡ್ತಾ ಇದ್ದಾನೆ. ಇವನು ಕೆಲಸಕ್ಕೆ ಬರಲಾರ್ದ ಆತನ ಕ್ಷಮಾಪಣೆ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾನು. But not like that. ಆ ರೀತಿಯಲ್ಲ. I don't want to live the Holy Ghost. ಪವಿತ್ರಾತ್ಮ ದೇವರನ್ನು ಬಿಟ್ಟುಕೊಡುವುದಕ್ಕೆ ಸಭಾಪಾಲಕರು ಇಷ್ಟಪಡುವುದಿಲ್ಲ. Amen. Amen. I want Holy Ghost always to be with me. ಯಾವಾಗಲೂ ಪವಿತ್ರಾತ್ಮ ದೇವರು ಸಂಗಡ ಇರಬೇಕು, ಒಳಗೆ ಇರಬೇಕು. ಆತನು ಏನು ಹೇಳಿದ್ರೆ ಅದು ಮಾಡಕ್ಕೆ ರೆಡಿ ಇದ್ದೀನಿ. ಏನು ಹೇಳಿದ್ರೆ ಅದನ್ನು ಮಾಡುವುದಕ್ಕೆ ರೆಡಿ ಆಗಿದ್ದಾರೆ. Hallelujah. Hallelujah. Any believers, ಯಾವುದೇ ಬಿಲೀವರ್ ತಪ್ಪು ಮಾಡಿದ್ರೆ I will go and ask forgiveness. ಒಂದು ವೇಳೆ ವಿಶ್ವಾಸಿಗೆ ಏನಾದರೂ ತಪ್ಪು ಮಾಡಿದ್ರೆ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತಾರೆ. If I did wrong to any pastor, I will go and ask. ಒಂದು ವೇಳೆ ಸಭಾಪಾಲಕರು ಯಾವುದೇ ಸಭಾಪಾಲಕರಿಗೆ ತಪ್ಪು ಮಾಡಿದ್ರೆ ತಪ್ಪಾಗಿ ಮಾತನಾಡಿದ್ರೆ ಹೋಗಿ ಅವ್ರನ್ನ ಹತ್ರ ಕೇಳ್ತಾರೆ. Amen. Because I don't want to miss Holy Ghost. ಯಾಕಂದ್ರೆ ಪವಿತ್ರ ಆತ್ಮ ದೇವರ ಪರಿಚರ್ಯವನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇಲ್ಲ. Always be conscious. ಯಾವಾಗಲೂ ಎಚ್ಚರಿಕೆ ಉಳ್ಳವರಾಗಿರಬೇಕು. Amen. Amen. We need Holy Spirit. ನಮಗೆ ಪವಿತ್ರ ಆತ್ಮನು ಬೇಕು. Otherwise danger signals will come. ಇಲ್ಲದಿದ್ರೆ ಆ ಒಂದು ಅಪಾಯಕರವಾಗಿರುವಂತ ಸೂಚನೆಗಳು ಬರ್ತಾ ಇರ್ತವೆ. Hallelujah. Hallelujah. ಅಲ್ಲಿ ಹೋಗ್ತಾ ಇರ್ತದೆ, ಆಂಬುಲೆನ್ಸ್ ಹೋಗ್ತಾ ಇದ್ರೆ ಸೈರನ್ ಹೊಡಿತಾ ಇರ್ತದೆ. ಬೇರೆ ಸೈರನ್ ಅವಾಗ ಗೊತ್ತಾಗ್ತದೆ ಯಾರೋ ಸೀರಿಯಸ್ ಇದಾರಪ್ಪ ಅಂತ ಹೇಳಿ. ಆಂಬುಲೆನ್ಸ್ ಹೋಗ್ತಾ ಇದ್ರೆ ಸೈರನ್ ಬರ್ತಾ ಇರ್ತದೆ, ಅವಾಗ ಗೊತ್ತಾಗ್ತದೆ ಯಾರು ಸೀರಿಯಸ್ ಆಗಿದ್ದಾರೆ ಎಂದು. Like that sirens will come inside. ಹಾಗೆಯೇ ಒಳಗಡೆ ನಾವು ತಪ್ಪುಗಳು ಮಾಡ್ತಾ ಇದ್ರೆ ಸೈರನ್ ಬರ್ತದೆ. ಸ್ವಲ್ಪ ಜನ ಸೈರನ್ಸ್ ಮಂತ್ರ ಇದ್ರೆ ಕೂಡ ಆಂಬುಲೆನ್ಸ್ಗೆ ಅಸಲು ಸೈಡೇ ಕೊಡೋದಿಲ್ಲ. ಕೆಲವರು ಆಂಬುಲೆನ್ಸ್ ಬರ್ತಾ ಇದ್ರೆ ಸೈಡ್ ಕೂಡ ಕೊಡುವುದಿಲ್ಲ. ಎಷ್ಟು ಸೈರನ್ ಹೊಡಿತಾ ಇರ್ತಾರೆ ಆದ್ರೂ ಕೂಡ ಹಂಗೆ ಅಡ್ಡ ನಿಂತು ಬಿಟ್ಟಿರ್ತಾರೆ. ಹಂಗೆ ಅದು ಆಂಬುಲೆನ್ಸ್ ಹಂಗೆ like that many people they don't recognize the Holy Ghost siren. ಹಾಗೆಯೇ ಅನೇಕರು ವಿಶ್ವಾಸ danger signal, ಡೇಂಜರ್ ಅಪಾಯಕರವಾಗಿರುವಂತ ಪವಿತ್ರಾತ್ಮ ದೇವರ ಸಿಗ್ನಲ್ನು ಗ್ರಹಿಸುವುದಿಲ್ಲ. that time we may lose. ಆ ಸಮಯದಲ್ಲಿ ನೀನು ಕಳ್ಕೊಳ್ತೀಯ ವಿಷಯಗಳನ್ನು. We must be aware. ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. Awake in the spirit. ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು. Alert in the spirit. ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು. Then only we will protect ourselves, protect others. ಅವಾಗ ನಮ್ಮನ್ನು ನಾವು ಕಾಪಾಡಿಕೊಳ್ತೀವಿ, ಇತರನ್ನು ಕೂಡ ಕಾಪಾಡ್ತೀವಿ. But I tell you, if you keep your body holy, ನಿನ್ನ ಶರೀರವನ್ನು ಪರಿಶುದ್ಧವಾಗಿ ಇಟ್ಕೊಂಡಿದ್ರೆ God will make use of your body. ದೇವರು ನಿನ್ನನ್ನು ಉಪಯೋಗಿಸಿಕೊಳ್ತಾನೆ. ಆಮೆನ್. Amen. ಆಮೆನ್. He see through you. ಆತ ನಿನ್ನಿಂದ ನೋಡ್ತಾನೆ.
He listen through you. ನಿನ್ನಿಂದ ಆತನು ಕೇಳ್ತಾನೆ. He talk through you. ನಿನ್ನಿಂದ ಮಾತನಾಡ್ತಾನೆ. He touch through you. ನಿನ್ನಿಂದ ಆತನು ಮುಟ್ಟುತ್ತಾನೆ. He walk through you. ನಿನ್ನಿಂದ ಆತನು ನಡೆಯುತ್ತಾನೆ. What a great work Holy Ghost will do. ಪವಿತ್ರಾತ್ಮ ದೇವರು ದೊಡ್ಡ ಕೆಲಸವನ್ನು ಮಾಡ್ತಾರೆ. That much of a precious thing we lose. We want to focus this world. We want to give up our body to ಈ world. ಲೋಕವನ್ನು ದೃಷ್ಟಿಸುತ್ತಾ ನಮ್ಮ ಶರೀರವನ್ನು ಈ ಲೋಕಕ್ಕೆ ಒಪ್ಪಿಸಿಕೊಡಿದ್ರೆ ಅಂತ ಪ್ರಶಸ್ತವಾಗಿರುವಂತ ವಿಷಯಗಳನ್ನು ಕಳ್ಕೊಳ್ತೀವಿ. ಒಂದು ವೇಳೆ ಪರಿಶುದ್ಧವಾಗಿ ಜೀವಿಸಿದರೆ ಪವಿತ್ರ ಆತ್ಮ ನಮ್ಮನ್ನು ಉಪಯೋಗಿಸುತ್ತಾನೆ. ಪರಿಶುದ್ಧವಾಗಿ ಜೀವಿಸಿದ್ರೆ ಪವಿತ್ರಾತ್ಮನನ್ನು ಉಪಯೋಗಿಸ್ತಾರೆ. ದೊಡ್ಡ ಆಶೀರ್ವಾದ ಅದು. ಅದು ದೊಡ್ಡ That is a great blessing. ಅದು ದೊಡ್ಡ ಆಶೀರ್ವಾದ. ಅದಕ್ಕಿಂತ ದೊಡ್ಡದು ಬೇರೆ ಜೀವನ ಇಲ್ಲ ಭೂಮಿ ಮೇಲೆ. ಭೂಮಿ ಮೇಲೆ ಅದಕ್ಕಿಂತ ದೊಡ್ಡ ಆಗಿರುವಂತ ಜೀವನ Don't reject that living. ಆ ಪರಿಶುದ್ಧವಾಗಿರುವಂತ ಜೀವನ ಜೀವಿಸುವುದಕ್ಕೆ ತಿರಸ್ಕಾರ ಮಾಡಬೇಡ. Hallelujah. 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 Live for Jesus. ಯೇಸುವಿಗಾಗಿ ಜೀವಿಸಿರಿ. You will be blessed. ನೀವು ಆಶೀರ್ವದಿಸಲ್ಪಡುತ್ತೀರಿ.